ಸಮಸ್ತ ಕನ್ನಡದ ಕುಲಕೋಟಿಗೆ ಈ ನಿಮ್ಮ ಶಿವರಾಜ್ ಕೇರ್ಪೇಟೆ ಮತ್ತು ಅಂಕಿತಾ ಗೌಡ ಮಾಡುವ ಸಾದರ ಪ್ರಣಾಮಗಳು. 3 ಗಂಟೆ ಪರ್ಮನೆಂಟ್, ಅದೇ ಈ ನೆಲದ ಸೆಂಟಿಮೆಂಟು ಅಂತ ಹೇಳ್ತಾ 7 ಜನ್ಮದ ಕಮಿಟ್ಮೆಂಟ್ ಕೊಟ್ಟಿರೋ ಸತಿಪತಿಗಳ ಸಪ್ತಪದಿಯ ಕಥೆಯೇ ಆದರ್ಶ ದಂಪತಿಗಳು. ಆದರ್ಶ ದಂಪತಿಗಳು ಪವರ್ಡ್ ಬೈ ನಂದಿನಿ ನ್ಯಾಚುರಲಿ ನ್ಯೂಟ್ರಿಷಿಯಸ್ ಮತ್ತು ಆಚಿ ಸಾಂಬಾರ್ ಪುಡಿ. ಇವತ್ತು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಮನವಮಿ ಹಬ್ಬ. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮನ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ತಮ್ಮ ದಾಂಪತ್ಯ ಜೀವನದ ಮೂಲಕ ಆದರ್ಶಪ್ರಾಯರಾಗಿರ್ತಕ್ಕಂತಹ ದಾವಣಗೆರೆಯ ದಂಪತಿಗಳ ಜೊತೆ ಆದರ್ಶ ದಂಪತಿಗಳು ಕಾರ್ಯಕ್ರಮ ಶುರು ಮಾಡೋಣ. ಹಾಗಾದ್ರೆ ಈ ಸಂಚಿಕೆಯಲ್ಲಿ 3 ಸುತ್ತುಗಳಿರುತ್ತೆ. ಪ್ರತಿ ಸುತ್ತಿನಲ್ಲೂ ಯಾರು ವಿನ್ನರ್ ಆಗ್ತಾರೋ ಅವರಿಗೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಕೊಡಲಾಗತ್ತೆ. ಒಂದು ವೇಳೆ ಯಾವ್ದಾದ್ರೂ ಸುತ್ತಿನಲ್ಲಿ ಇಬ್ರಿಗೂ ಸೇಮ್ ಅಂಕ ಬಂದು ಡ್ರಾ ಆದ್ರೆ ಒಂದು ವಿಶೇಷ ಆಟ ಇರುತ್ತೆ. ಅದರಲ್ಲಿ ಯಾರು ವಿನ್ನರ್ ಆಗ್ತಾರೋ ಅವರು ಆ ಸುತ್ತಿನ ವಿನ್ನರ್ ಆಗ್ತಾರೆ. ಹಾಗೆ ಇನ್ನೊಂದು ವಿಶೇಷವಾದ ವಿಚಾರ, ಇದನ್ನೆಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ನಮ್ಮ ಕೊನೆಯ ಸುತ್ತು, ಆ ಸುತ್ತು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆ ಸುತ್ತಿನಲ್ಲಿ ಯಾರು ವಿನ್ನರ್ ಆಗ್ತಾರೋ ಅವರು ಈ ಸಂಚಿಕೆಯ ಆದರ್ಶ ದಂಪತಿಗಳು ಅಂತ ಘೋಷಣೆ ಮಾಡಲಾಗತ್ತೆ. ಜೊತೆಗೆ ಅದ್ಭುತವಾದಂತಹ ಬಹುಮಾನ ಕೂಡ ಸಿಗುತ್ತೆ. ಓಕೆ, ಹಾಗಿದ್ರೆ ದಂಪತಿಗಳನ್ನ ಕರೆದ್ಬಿಡೋಣ. ಮೊದಲು ನಮ್ಮ ಮೇಡಮ್ ಅವ್ರ ಸರದಿ. ಓಕೆ, ಈಗ ನಮ್ಮ ಲಕ್ಕಿ ದಂಪತಿಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ಮೊದಲಿಗೆ ವಿಡಿಯೋ ಕಳಿಸಿ ಸೆಲೆಕ್ಟ್ ಆಗಿರುವಂತ 2 ದಂಪತಿಗಳ ಹೆಸರನ್ನ ಹೇಳ್ತೀನಿ. ಮೊದಲ ದಂಪತಿ ಪ್ರಿಯಾಂಕಾ ಹಾಗೂ ಮಣಿಕಂಠ ಅವರು. ಕಂಗ್ರ್ಯಾಚುಲೇಷನ್ಸ್. ದಯವಿಟ್ಟು ತಮ್ಮ ಪೋಡಿಯಂ ಹತ್ರ ಬರಬೇಕು. ಅಂಕಿತಾ ಗೌಡ್ರೆ, 2ನೇ ಜೋಡಿನೂ ಕರೆದ್ಬಿಡಿ. ನಮ್ಮ 2ನೇ ಲಕ್ಕಿ ಜೋಡಿ ಸುಪ್ರೀತಾ ಮತ್ತು ಕೀರ್ತಿರಾಜ್ ದಂಪತಿ. ಓಕೆ, ನಮ್ಮ ಮುಂದಿನ ದಂಪತಿ ಕವಿತಾ ಹಾಗೂ ಸೋಮಶೇಖರ್ ಅವರು. ಕೊನೆಯ ಲಕ್ಕಿ ದಂಪತಿ ಭಾರತಿ ಹಾಗೂ ಅರುಣ್ ಕುಮಾರ್ ಅವರು. ಓಕೆ, ನಮ್ಮ 4 ದಂಪತಿಗಳು ಕೂಡ ವೇದಿಕೆ ಮೇಲೆ ಬಂದಾಗಿದೆ. ಈಗ ಅವರನ್ನ ಪರಿಚಯ ಮಾಡ್ಕೊಳ್ತಕ್ಕಂಥ ಸಮಯ. ಓಕೆ, ನಮ್ಮ ಮೊದಲನೇ ದಂಪತಿಗಳು ಮಣಿಕಂಠ, ದಾವಣಗೆರೆ ಸರ್. ನಮ್ದು ದಾವಣಗೆರೆ. ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಸರ್. ಬಿಸ್ನೆಸ್. ಹಾ ಸರ್. ನೀವ್ ಯಾಕೋ ಜಾಸ್ತಿ ಮಾತಾಡಲ್ಲ ಅನ್ಸುತ್ತೆ. ಮೇಡಮ್ ಅವ್ರೆ, ನಿಮ್ಮ ಹೆಸರು? ಪ್ರಿಯಾಂಕಾ. ನೀವೇನ್ ಮಾಡ್ತಿದ್ದೀರಾ? ಹೌಸ್ ವೈಫ್. ಅವರಿಬ್ರು 1 ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ ಕೇಳಿದ್ರು 1 ಮಾರ್ಕ್ಸ್ ಆನ್ಸರ್. ಓಕೆ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? 2 ಲವ್ ವಿತ್ ಅರೇಂಜ್ ಮ್ಯಾರೇಜ್. ಲವ್ ವಿತ್ ಅರೇಂಜ್ ಮ್ಯಾರೇಜ್. ಈ ತರ ಜೋಡಿಗಳೇ ಜಾಸ್ತಿ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 ವರ್ಷ ಆಯ್ತು. 5 ವರ್ಷ. ಮಕ್ಕಳು? ಒಬ್ಳು ಮಗಳಿದ್ದಾಳ? ಓಕೆ, ನಮ್ಮ 2ನೇ ದಂಪತಿಗಳನ್ನ ಪರಿಚಯ ಮಾಡ್ಕೊಳ್ತಕ್ಕಂತ ಸಮಯ. ಹೇಳಿ. ನನ್ನ ಹೆಸರು ಕವಿತಾ ಸೋಮಶೇಖರ್ ಅಂತ. ನಾವು ಶಾಮ್ನೂರಿಂದ ಬಂದಿದ್ದೀವಿ ಸರ್. ನಮ್ದು ಬಿಸ್ಲೇರಿ, ನಾವಿರೋ ಶಾಮ್ನೂರಲ್ಲಿ. ಸೂಪರ್. ನಿಮ್ಮ ಯಜಮಾನ್ ಹೆಸರು ಸೋಮಶೇಖರ್ ಅಂತ. ಇನ್ಯಾಕೆ ಪರಿಚಯ ಮಾಡ್ಕೊಳ್ಳಿ, ಈ ಕಡೆ ಹೋಗ್ತೀನಿ. ಏನ್ ಮಾಡ್ತೀರಾ ಸರ್? ನಾವು ಟೆಕ್ನಿಷಿಯನ್. ಓಕೆ, ಓನಾಗಿ ಇಟ್ಕೊಂಡು. ಎಷ್ಟು ವರ್ಷ ಆಯ್ತು ಯಾರು ಮದುವೆ ಆಗಿ? 23. 23 ಸರ್. ಇವ್ರದ್ದು ಬಾಲ್ಯ ವಿವಾಹ. ಹಂಗ್ ಕಾಣದೇ ಇಲ್ವಲ್ಲ ಮೇಡಮ್? ಲವ್ ಮ್ಯಾರೇಜ್. ಓಕೆ, ನಮ್ಮ ಮುಂದಿನ ದಂಪತಿ ಸರ್, ನೀವ್ ಹೇಳಿ. ಅರುಣ್ ಕುಮಾರ್ HM ಅಂತ. ಓಕೆ, ನಮ್ ದಾವಣಗೆರೆ. ನಮ್ದು ಫ್ರಮ್ ಜಗಳೂರು ತಾಲೂಕು. ನೋಡಿದ್ರೆ ಹೆದರಿಕೆ ಆಯ್ತದೆ. ವಾಯ್ಸು ಹಂಗೆ ಬರ್ಬೇಕು, ವಜ್ರಮುನಿ ತರ ಬರ್ಬೇಕು ವಾಯ್ಸು. ನಮ್ ಜಗಳೂರು ತಾಲೂಕು ಬಿಳಿಚೋಡ್ ಗ್ರಾಮ ಅಂತ. ನಾವಿರೋದು ಇಲ್ಲೇ SS ಮೆಡಿಕಲ್ ಕಾಲೇಜಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದೆ. ಮೇಡಮ್ ಭಾರತಿ ಅಂತ. ಓಕೆ, ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 10 ವರ್ಷ. 10 ವರ್ಷ. ಓಕೆ, ನೋಡಿ, ಇವ್ರ ಮದ್ವೆಗೆ 10 ವರ್ಷ, ಇವ್ರ ಮದ್ವೆಗೆ 23 ವರ್ಷ. ಹಾ, ಇರ್ಲಿ ಆಯ್ತು. ಇಬ್ರು ಎದುರು ಬದ್ರು ನಿಂತವ್ರೆ. ಆಮೇಲೆ ಟಕಾಫರ್ ಕೊಡ್ತಾರೆ ಇಬ್ರು ಅವ್ರವ್ರಿಗೆ. ಈ ಜೋಡಿ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸುಪ್ರೀತಾ ಅಂತ. ನಮ್ದು ದಾವಣಗೆರೆ. ಏನ್ ಮಾಡ್ತೀರಾ ಮೇಡಮ್? ಹೌಸ್ ವೈಫ್. ಕೀರ್ತಿರಾಜ್ ಅಂತ ಹೇಳಿ, ಶ್ರೀರಾಮ್ ಫೈನಾನ್ಸ್ ಅಲ್ಲಿ ರೀಜನಲ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಫಿನಾನ್ಸ್. ಹೌದು. ಈಗ 4 ದಂಪತಿಗಳ ಪರಿಚಯ ಮಾಡ್ಕೊಂಡಿದ್ದಾಯ್ತು. ಈಗ ನಮ್ಮ ಮೊದಲನೇ ಸುತ್ತನ್ನ ಶುರು ಮಾಡುವಂತ
ಸಮಯ. ಓಕೆ, ನಮ್ಮ ಮೊದಲನೇ ಸುತ್ತು ಏನಪ್ಪಾ ಅಂತ ಹೇಳಿದ್ರೆ ಉಳಿದವರು ಕಂಡಂತೆ. ಉಳಿದವರು ಕಂಡಂತೆ ಈ ಸುತ್ತಿನಲ್ಲಿ ಎಲ್ಲಾ ದಂಪತಿಗೂ ಒಂದೇ ಪ್ರಶ್ನೆ ಸೇಮ್ ಪ್ರಶ್ನೆ ಕೇಳ್ತೀವಿ. ಅದಕ್ಕೆ 4 ಉತ್ತರ ಕೂಡ ನಾವೇ ಕೊಡ್ತೀವಿ. ಆದ್ರೆ ಆ 4 ಉತ್ತರದಲ್ಲಿ ಟಾಪ್ 1 ಉತ್ತರ ಯಾವುದು ಅನ್ನೋದನ್ನ ನೀವು ಗೆಸ್ ಮಾಡಿದ್ರೆ ಅತಿ ಹೆಚ್ಚು ಅಂಕ ಸಿಗ್ತಾ ಹೋಗುತ್ತೆ. ಆ ಪ್ರಶ್ನೆಯನ್ನ ನಾವು ಆಲ್ರೆಡಿ ಹೊರಗಡೆ ಜನಗಳ ಹತ್ರ ಕೇಳಿರ್ತೀವಿ. ಸೊ ಒಂದು ಸರ್ವೆ ಆಗಿರುತ್ತೆ. ಅದರಲ್ಲಿ ಯಾರು ಒಂದು ಉತ್ತರನ ಅತಿ ಹೆಚ್ಚು ಜನ ಇದೇ ಉತ್ತರ ಅಂತ ಗೆಸ್ ಮಾಡಿರ್ತಾರೋ ಅದು ಟಾಪ್ 1 ಅಲ್ಲಿ ಇರುತ್ತೆ. ಅದನ್ನ ನೀವು ಕೊಟ್ರೆ ನಿಮಗೆ ಸಿಗುತ್ತೆ 100 ಅಂಕ. 2ನೇ ಸ್ಥಾನದಲ್ಲಿರುವಂತ ಉತ್ತರನ ಕೊಟ್ರೆ ಅದಕ್ಕೆ ಸಿಗುತ್ತೆ 75 ಅಂಕ. 3ನೇ ಸ್ಥಾನಕ್ಕೆ 50 ಅಂಕ. 4ನೇ ಸ್ಥಾನಕ್ಕೆ 25 ಅಂಕ. ಈ ಸುತ್ತಿನ ಮೊದಲ ಪ್ರಶ್ನೆ ಬರ್ಲಿ. ಹೆಂಡತಿಗೆ ಸಮಾಧಾನ ಮಾಡೋಕೆ ಗಂಡಸರು ಏನ್ ಕೆಲಸ ಮಾಡ್ತಾರೆ? ಓಕೆ, 4 ಉತ್ತರಗಳು ಬಂದ್ಬಿಡ್ಲಿ. ಅವರಿಗೆ ಇಷ್ಟವಾದ ವಸ್ತುನ ತಂದು ಕೊಡ್ತಾರೆ, ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಅಡುಗೆ ಮಾಡಿ ಕೊಡ್ತಾರೆ, ಕೇಳಿದ್ದನ್ನ ಕೊಡಿಸ್ತಾರೆ. ಓಕೆ, ಇದು 4 ಸರಿ ಉತ್ತರ. ಆದ್ರೆ ಟಾಪ್ 1 ಉತ್ತರ ಯಾವುದು ಅನ್ನೋದನ್ನ ನೀವು ಗೆಸ್ ಮಾಡ್ಬೇಕು. ಫಸ್ಟ್ ಒನ್ ಸರ್. ಫಸ್ಟ್ ಒನ್. ಫಸ್ಟ್ ಒನ್. ಹಾ ಸರ್. ನಿಮ್ಗೆ ಆಲ್ರೆಡಿ ಕ್ವಶನ್ ಕೇಳ್ಬಿಟ್ಟು ರೆಡಿ ಆಗಿದೀವಿ. ನಂಗೆ ಪಟ್ ಅಂತ ಫಸ್ಟ್ ಒನ್ ಅಂತಿರಲ್ಲ. ನೋಡಿ 4. ಓಕೆ, ಅವ್ರಿಗೆ ಇಷ್ಟವಾಗಿರೋ ವಸ್ತುನ ತಂದು ಕೊಡ್ತಾರೆ ಅನ್ನೋದು ನಿಮ್ಮ ಆನ್ಸರ್. ನೀವು ಅದನ್ನೇ ಮಾಡದಾ ಸಮಾಧಾನ ಮಾಡ್ಬೇಕಂದ್ರೆ? ಈಗ ನನಗೇನ್ ಗೊತ್ತಾ ಕನ್ಫ್ಯೂಷನ್ ಅಂದ್ರೆ, ನೀವ್ ಹೇಳ್ತಿರೋದು ಅವ್ರಿಗೆ ಇಷ್ಟವಾದ ವಸ್ತುವನ್ನ ತಂದು ಕೊಡ್ತಾರೆ ಅಂತ ನೀವ್ ಅನ್ಕೊಂಡಿರೋದು. ಆದ್ರೆ ಅವ್ರನ್ನೇ ಹೊರಗಡೆ ಕರ್ಕೊಂಡೋಗಿ ಅವ್ರು ಇಷ್ಟವಾದ ವಸ್ತು ಕೊಟ್ಬಿಟ್ರೆ 2ನೇದು ಆಗಿರ್ಬೋದಲ್ವಾ? ಇಲ್ಲ ಸರ್, ಸಿಟ್ಟಾಗಿರ್ತಾರಲ್ಲ, ಹೊರಗಡೆ ಬರಲ್ಲ ಅವ್ರು ಸರ್. ಬರಲ್ಲ. ಅದು ಆಲ್ರೆಡಿ ಡಿಸೈಡ್ ನೀವೇ. ಓಕೆ, ಮೊದಲನೇದು ಲಾಕ್ ಮಾಡೋಣ. ಹಾ ಸರ್. ಓಕೆ, ಕವಿತಾ ಸೋಮಶೇಖರ್ ಅವರೇ, ಫಸ್ಟ್ ಒನ್. ಫಸ್ಟ್ ಒನ್ ಸೇಮ್. ಸರ್, ಹೌದು. ಅವ್ರಿಗೆ ಇಷ್ಟವಾದ ವಸ್ತುನ ತಂದು ಕೊಡ್ತಾರೆ. ಓಕೆ, ಅಲ್ಲಿ ಲಾಕ್ ಮಾಡದಾ? ಇಬ್ರು ಅದನ್ನೇ ಹೇಳ್ತಿರಲ್ಲ ಅಂತ ಅಡ್ಗೆ ಮಾಡ್ಕೊಡ್ತಾರೆ, ಕೇಳಿದನ್ನ ಅಲ್ಲ ಕೊಡಿಸ್ತಾರೆ. ಸರ್, ಮಾಡಲ್ಲ ಅದೆಲ್ಲ ಮಾಡಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್. ಹೌದು. ಭಾರತಿ ಹಾಗೂ ಅರುಣ್ ಕುಮಾರ್ ದಂಪತಿ, ಫಸ್ಟ್ ಒನ್ ಮೇಡಮ್. ನೀವು ಫಸ್ಟ್ ಒನ್. ಅಲ್ಲ, ನೀವೇನಾರು ಯೋಚನೆ ಮಾಡಿ ಹೇಳ್ತಿರಲ್ಲ, ಇವ್ರು ಇಬ್ರು ಹೇಳ್ಬಿಟ್ಟವ್ರೆ ಅಂತ ಹೇಳ್ತೀರಾ? ಅವ್ರು ಕೇಳಿದ್ದೆ ಕೊಡಿಸ್ತಾರೆ. ಅವ್ರೇನ್ ಕೇಳ್ತಾರ ಅದನ್ನ ತಂದು ಕೊಡ್ತೀರಾ? ಕೊಡಿಸ್ತಾರೆ. ನೀವಾದ್ರೂ ಚೇಂಜ್ ಮಾಡ್ತಿರಲ್ಲ. ನಿಮ್ ಸೆಕೆಂಡ್ ಒನ್ ಸರ್. ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಕೀರ್ತಿರಾಜ್ ಮತ್ತು ಸುಪ್ರೀತಾ ದಂಪತಿ ಆನ್ಸರ್ ಚೇಂಜ್ ಮಾಡಿದ್ದಾರೆ. ಅಲ್ಲ, ಹೊರಗಡೆ ಕರ್ಕೊಂಡು ನಾನ್ ಹೋಗ್ತಾರೆ. ಹೇಳ್ತಿರೋದೇನಂದ್ರೆ, ನಮ್ಮ ಅಧ್ಯಕ್ಷರು ಕ್ವಶನ್ ನ ಕೇಳ್ಬಿಟ್ಟು 4 ಉತ್ತರ ಕೊಟ್ಟವ್ರು. ಇವರು ಫಸ್ಟ್ ಸೆಕೆಂಡ್ ಅಲ್ಲೇ ಇದ್ದಾರೆ. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ತೋರಿಸಿ. ನಾನು ಹೇಳ್ದೆ ಕೇಳಲಿಲ್ಲ. ನೋಡಿ, 100 ಅಂಕಗಳಿಗಿರುವಂತ ಉತ್ತರ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಾನು ಹೇಳ್ದೆ ಮೇಲೆ 4 ಕೇಳಿದ್ದನ್ನ ಕೊಡಿಸ್ತಾರೆ ಅಂತ ಹೇಳ್ದೆ. ಯಾರೂ ತಗೊಳ್ಳಿಲ್ಲ. 3ನೇ ಉತ್ತರ ಅಡುಗೆ ಮಾಡ್ಕೊಡ್ತಾರೆ ಅಂತ, ಅದು 3ನೇ ಸ್ಥಾನದಲ್ಲಿದೆ. ಆದ್ರೆ ಇವರು 3 ಜನ ಹೇಳ್ದಂತ ಉತ್ತರ 4ನೇ ಸ್ಥಾನದಲ್ಲಿದೆ. 3 ಜನಕ್ಕೂ ಸಿಗ್ತಾ ಇದೆ 25 ಅಂಕಗಳು. ಆದ್ರೆ ಸುಪ್ರೀತಾ ಕೀರ್ತಿರಾಜ್ ಅವ್ರಿಗೆ ಸಿಗ್ತಾ ಇದೆ ಸಂಪೂರ್ಣ 100 ಅಂಕಗಳು. ಓಕೆ, ಇನ್ನು 3 ಪ್ರಶ್ನೆಗಳಿದೆ ಈ ಸುತ್ತಲ್ಲಿ. ತಲೆ ಕೆಡಿಸ್ಕೊಳ್ಬೇಡಿ, ಅದೇ ಜೋಶಲ್ಲಿ ಆಟ ಮುಂದುವರ್ಸೋಣ. ಅಧ್ಯಕ್ಷರೇ, ಮುಂದಿನ ಪ್ರಶ್ನೆ ಬರ್ಲಿ. ನೆಂಟ್ರು ಮನೆಗೆ ಬರ್ತಾರೆ ಅಂದ್ರೆ ಜನರು ಕಾಮನ್ ಆಗಿ ಹೇಳೋ ಸುಳ್ಳುಗಳು ಏನು? ಶಾಪಿಂಗ್ ಹೋಗ್ತಾ ಇದೀವಿ, ಮಕ್ಕಳು ಮಾತ್ರ ಮನೇಲಿದ್ದಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನಾವು ಸ್ವಲ್ಪ ಆಚೆ ಬಂದಿದೀವಿ ಅಂದ್ರೆ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಏನೆಲ್ಲ ಉತ್ತರ ಹೇಳ್ತಾರೆ ಅಂತ. ನಾವು ಬರ್ತೀವಿ ಅಂದ ತಕ್ಷಣ ಅವ್ರೇನೋ ಒಂದು ಅವಾಯ್ಡ್ ಮಾಡ್ಬೇಕಲ್ಲ. ಕವಿತಾ ಸೋಮಶೇಖರ್ ಅವರಿಂದ ಶುರು ಮಾಡೋಣ. ನಾವು ಸ್ವಲ್ಪ ಆಚೆ ಬಂದಿದೀವಿ ಅಂತ ಹೇಳ್ತೀವಿ ಸರ್. ನಾವು ಸ್ವಲ್ಪ ಆಚೆ ಬಂದಿದೀವಿ, ಈಗ ಮನೇಲಿ ಇಲ್ಲ ಅಂತ ಹೇಳ್ತೀವಿ. ಓಕೆ, 4ನೇದು ನೋಡಿ, ಆಗ್ಲೂ ಹಂಗೆ ಅಂದ್ರಿ. ಯೋಚನೆ ಮಾಡಿ, ಇನ್ನ 3 ಪ್ರಶ್ನೆ ಇದಾವೆ. ಇದೆ ಸರ್. ಅಲ್ಲ, ಎಷ್ಟು ಜನ ಕೇಳಿದೀರಾ ಹಂಗೆ? ಇಲ್ಲ ಮೇಡಮ್, ಇದ್ರಲ್ಲಿ ಸಾಮಾನ್ಯವಾಗಿ ಇರ್ಬೋದಂತ. ನಾವು ಸ್ವಲ್ಪ ಆಚೆ ಇದೀವಿ, ಆಚೆ ಬಂದಿದ್ದೀವಿ. ಲಾಕ್. ಭಾರತಿ ಹಾಗೂ ಅರುಣ್ ಕುಮಾರ್ ದಂಪತಿ, 3ನೇದ್ರಿ ಏನು? ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬನ್ನಿ. ಓಕೆ, ನೋಡಿ, ಇನ್ನ 3 ಉತ್ತರಗಳಿದಾವೆ. ಒಂದು ಆಪ್ಷನ್ ಕೊಡ್ತಾ ಇದೀನಿ. ನಾವು ಸ್ವಲ್ಪ ಆಚೆ ಬಂದಿದ್ದೀವಿ. ನೀವು ಸ್ವಲ್ಪ ಆಚೆ ಹೋಗಿದ್ದೀರಾ? ದೇವಸ್ಥಾನಕ್ಕೆ ಹೋಯ್ತಿಲ್ಲ ಹಂಗಾರೆ? ಅಂದ್ರೆ ಅವ್ರು ಕೊಟ್ಟಿದ್ದೆ ಉತ್ತರ ನೀವು ಕೊಡ್ತಾ ಇದ್ದೀರಾ. ಲಾಸ್ಟ್ನೇದು
ಲಾಸ್ಟ್ನೇದು. ಸ್ವಲ್ಪ ನಾವು ಆಚೆ ಬರ್ತಾ ಇದ್ದೀವಿ. ಬಂದಿದ್ದೀವಿ. ಕೀರ್ತಿರಾಜ್ ಮತ್ತು ಸುಪ್ರೀತಾ, ನಾವು ಸ್ವಲ್ಪ ಆಚೆ ಬರ್ತೀವಿ. ನೀವು ಸ್ವಲ್ಪ ನಾವು ಹೊರಗಡೆ ಬಿಟ್ಟು ನೆಂಟರು ಬಂದ್ರೆ ಸಾಕು, ಎಲ್ಲ ಆಚೆನೆ ಇರ್ತಾರೆ. ನಾವೇ ಆಚೆ ಇದೀವಿ, ನೀವ್ ಹೆಂಗ್ ನಮ್ಮ ಮನೆಗ್ ಬರ್ತೀರಾ ಅಂತ ಹೇಳ್ತೀರಾ. ಸೊ ನೀವು ಕೂಡ ನಾವು ಸ್ವಲ್ಪ ಆಚೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಿಮ್ಮ ಉತ್ತರನೂ ಅದೇನಾ? ಓಕೆ, ಲಾಕ್. ನೀವಾದ್ರೂ ಬದಲಾಯಿಸಿ ಉತ್ತರ ಕೊಡ್ತೀರಾ ಪ್ರಿಯಾಂಕಾ ಮಣಿಕಂಠ ಅವರೇ? ನಾವು ಸ್ವಲ್ಪ ಆಚೆ ಬಂದಿದ್ದೇವೆ. ಇಷ್ಟೊಂದು ತಗೊಂಡಿದ್ದು ನಾನೇನೋ ಒಂದ್ ಕೆಲಸ ಮಾಡೋಣ, ಎಲ್ರೂ ಆಚೆ ಹೋಗ್ಬಿಡ ಮನಿ. ಓಕೆ, ಏನೋ ಗೊತ್ತಿಲ್ಲ, ಎಲ್ರೂ ಮೊದಲನೇ ಬಾರಿಗೆ 4 ದಂಪತಿಗಳು ಕೂಡ ಒಂದೇ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಅಧ್ಯಕ್ಷರು ಕಿಲಾಡಿ ಕಣ್ರಿ, ಅವ್ರ ಉತ್ತರ ಏನಿರುತ್ತೆ? ಸೊ ಮೊದಲನೇ ಸ್ಥಾನದಲ್ಲಿ ಯಾವ ಉತ್ತರ ಇದೆ? ಅಧ್ಯಕ್ಷರೇ, ಆನ್ಸರ್ ಪ್ಲೀಸ್. ಈಗ ಇದರಲ್ಲಿ ಟಾಪ್ 1 ಅಲ್ಲಿರುವಂತ ಉತ್ತರ ನಾವು ಸ್ವಲ್ಪ ಆಚೆ ಬಂದಿದ್ದೀವಿ. ಟಾಪ್ ಮಕ್ಕಳು 2 ಮಾತ್ರ ಮಕ್ಕಳು ಮನೇಲಿದ್ದಾರೆ. ಮಾತ್ರ ಮನೇಲಿದ್ದಾರೆ. ಟಾಪ್ 3 ಶಾಪಿಂಗ್ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಲಾಸ್ಟ್ ಉತ್ತರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ರು ಮುಕ್ತಲು ನಗು ನೋಡಪ್ಪ ಆಚೆ ಹೋಯ್ತಿದೀವಿ ಅಂತ. ಓಕೆ, ಇದು ಮೊದಲನೇ ಬಾರಿ ಆಗಿರುವಂತದ್ದು. 4 ದಂಪತಿಗಳು ಒಂದೇ ಉತ್ತರನ ಲಾಕ್ ಮಾಡಿದ್ರು. ಸೊ ಅದಕ್ಕೆ ಸಿಗ್ತಾ ಇದೆ ಎಲ್ರಿಗೂ 100 ಅಂಕಗಳು. ಅಧ್ಯಕ್ಷರೇ, ನಮ್ಮ ಮುಂದಿನ ಪ್ರಶ್ನೆ. ಲವ್ ಮಾಡಬೇಕಾದ್ರೆ ಹುಡುಗರು ಹೊಡೆಯುವ ಕಾಮನ್ ಡೈಲಾಗ್ ಏನು? 4 ಉತ್ತರಗಳು ಬಂದ್ಬಿಡ್ಲಿ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನೀನ್ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಲ್ಲ, ನೀನ್ ಇಷ್ಟ ಆಗಿದ್ದೇ ನಿನ್ನ ಕಣ್ಣಿಂದ, ಚಟಗಳನ್ನ ಬಿಟ್ಟು ಬಿಡ್ತೀನಿ. ಓಕೆ, ಈ 4 Okay. ಉತ್ತರದಲ್ಲಿ ಟಾಪ್ 1 ಉತ್ತರ ಯಾವುದು ಅಂತ ಗೆಸ್ ಮಾಡಬೇಕು. ಭಾರತಿ ಹಾಗೂ ಅರುಣ್ ಕುಮಾರ್ ಅವರಿಂದ ಶುರು ಮಾಡೋಣ. ನಿನ್ನ ಬಿಟ್ಟು ಬೇರೆಯವ್ರನ್ನು ಮದುವೆ ಆಗಲ್ಲ. ಆ, ನಿಮಗೂ ಹಿಂಗೆ ಹೇಳಿದ್ರ ಸಾಹೇಬ್ರು? ಅಲ್ಲ ಕಾಮನ್ ಆಗಿ ಹೊಡೆಯೋ ಡೈಲಾಗ್ ಹೇಳ್ತಾರ, ಅವ್ರು ಮದುವೆ ಆಗ್ಬಿಟ್ಟವ್ರಲ್ಲ. ನಿನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗಲ್ಲ. ಓಕೆ, ಆ ಉತ್ತರ ಲಾಕ್ ಮಾಡದಾ? ಕೀರ್ತಿರಾಜ್ ಹಾಗೂ ಸುಪ್ರೀತಾ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀವು ಅದೇ ಡೈಲಾಗ್ ಹೊಡೆದಿದ್ದ? ಇಲ್ಲ ಮೇಡಮ್, ನಾವು ಅರೇಂಜ್ ಮ್ಯಾರೇಜ್ ಆಗಿತ್ತಲ್ಲ, ಅರೇಂಜ್ ಚಾನ್ಸ್ ಮ್ಯಾರೇಜ್. ಸಿಗ್ಲಿಲ್ಲ. ಅಂದ್ರೆ ಯಾರಿಗೆ ಹೇಳಿದ್ರು ಆ ಡೈಲಾಗ್ ನ ಕೇಳಿ. ಆ ಥರ ಏನಿಲ್ಲ ಸರ್. ಫಸ್ಟ್ ಆ ಕಡೆ ತಿರ್ಕೊಂಡು ಯಾರು ಹೇಳಿದ್ರು ಆ ಥರ ಏನಿಲ್ಲ ಸರ್, ಅಲ್ಲೇ ಮ್ಯಾನೇಜ್ ಮಾಡ್ತಿರಲ್ಲ. ಓಕೆ, ಈ ಕಡೆ ಬರೋಣ. ಪ್ರಿಯಾಂಕಾ ಹಾಗೂ ಮಣಿಕಂಠ ಅವರೇ, ಫಸ್ಟ್ ಒಂದ್ ಸಲ ಏನ್ ಬೇಕಾದ್ರೂ ಮಾಡ್ತೀನಿ. ಅದು ನೀವ್ ಹೇಳಂಗಿಲ್ಲ, ಅವ್ರು ಹೇಳ್ಬೇಕು. ಕಾಮನ್ ಆಗಿ ಗಂಡು ಮಕ್ಳು ಏನ್ ಹೇಳ್ತಾರೆ ಅಂತ. ಏನ್ ಹೇಳ್ತಾರೆ ಮೇಡಮ್ ಅವರೇ? ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನೋ ಇಬ್ರು ಒಂದೇ ಉತ್ತರ ಕೊಟ್ಟಿದ್ದಾರೆ. ಕವಿತಾ ಸೋಮಶೇಖರ್ ಅವರೇ, ನೀವಾದ್ರೂ ಬದಲಾಯಿಸ್ತೀರಾ? ಸೇಮ್ ಫಸ್ಟ್ ತಗೊಂಡ್ರೆ 100 ಒಟ್ಟಿಗೆ ತಗೊಳ್ಳೋಣ, ಇಲ್ಲ 0 ಒಟ್ಟಿಗೆ ತಗೊಳ್ಳೋಣ ಅಂತ. ಕವಿತಾ ಸೋಮಶೇಖರ್ ಅವರು ಕೂಡ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ತೋರಿಸ್ಬಿಡಿ. ಸೊ ಇದು ನಾವು ಮಾಡಿರುವಂತದಲ್ಲ, ಸರ್ವೆನಲ್ಲಿ ಅತಿ ಹೆಚ್ಚು ಜನ ಹೇಳಿರುವಂತ ಉತ್ತರ. ನೀನು ಇಷ್ಟ ಆಗಿದ್ದೆ ನಿನ್ನ ಕಣ್ಣಿಂದ ಅನ್ನೋದು ಟಾಪ್ 1 ಉತ್ತರ. ಅದನ್ನ ಯಾರು ಹೇಳಿಲ್ಲ. ಇನ್ನು ಹಿಂಟ್ ಕೊಟ್ವಿ ನಿಮಗೆ. ಅದೇ ಸರ್. ಟಾಪ್ 2 ನಿನಗೋಸ್ಕರ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಓಕೆ, ಈಗ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಉತ್ತರ ಕೊಟ್ಟಿದ್ದು ಸುಪ್ರೀತಾ, ಪ್ರಿಯಾಂಕಾ ಹಾಗೂ ಮತ್ತು ಕವಿತಾ ದಂಪತಿಗಳು. 3 ದಂಪತಿಗೆ ತಲಾ 75 ಅಂಕಗಳು ಸಿಗ್ತಾ ಇದೆ. ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳಿದ್ದು ಭಾರತೀಯ ಹಾಗೂ ಅರುಣ್ ಕುಮಾರ್ ಅವರು. ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಈ ಸುತ್ತಿನ ಕೊನೆಯ ಪ್ರಶ್ನೆ ಏನು ಅನ್ನೋದನ್ನ ನೋಡುವಂತ ಸಮಯ. ಅಧ್ಯಕ್ಷರೇ, ಪ್ರಶ್ನೆ ಬಂದ್ಬಿಡ್ಲಿ. ಸಾಲ ತೆಗೆದುಕೊಳ್ಳುವಾಗ ಗಂಡಸರು ಏನು ಸುಳ್ಳುಗಳನ್ನ ಹೇಳ್ತಾರೆ? ಚೆನ್ನಾಗಿದೆ ಕ್ವಶನ್. ಇದನ್ನ ಗಂಡಸರೇ ಹೇಳ್ಬೇಕು. ಅಧ್ಯಕ್ಷರೇ, ಉತ್ತರ ಪ್ಲೀಸ್. ಪೊಲೀಸ್ ಹಿಡಿದಿದ್ದಾರೆ, ಯಾವುದೋ ಒಂದು ದುಡ್ಡು ಬರೋದಿದೆ, ಬಂದ್ಮೇಲೆ ಕೊಡ್ತೀನಿ, ಸರ್ವರ್ ಡೌನ್ ಆಗಿದೆ, ಫ್ಯಾಮಿಲಿಯಲ್ಲಿ ಏನೋ ಎಮರ್ಜೆನ್ಸಿ ಇದೆ. ಸುಪ್ರೀತಾ ಹಾಗೂ ಕೀರ್ತಿರಾಜ್ ಅವರೇ, ಯಾವುದು ಉತ್ತರ? ಟಾಪ್ 1. ಎರಡನೇ ಆಪ್ಷನ್ ಮೇಡಮ್, ಯಾವುದೇ ಒಂದು ದುಡ್ಡು ಬರೋದಿದೆ ಬಂದ್ಮೇಲೆ ಕೊಡ್ತೀನಿ. ಯಾವ್ದೋ ದುಡ್ಡು ಬರೋದಿದೆ ಬಂದ್ಮೇಲೆ ಕೊಡ್ತೀನಿ. ಓಕೆ, ಅದು ಯಾವುದೋ ಒಂದು ದುಡ್ಡು ಬರೋದೈತೆ, ಕೊಡ್ತೀನಿ ಅಂತ ಸಾಲ ಸಾಲ ಇಸ್ಕೊಂಡ್ಬಿಡೋದು ಮೇಡಮ್. ನೀವು
ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್, ಬಟ್ ಆನ್ಸರ್ ಮಾಡಿದ್ವಿ. ಸಾಲದ ಬಗ್ಗೆ ಐಡಿಯಾ ಇಲ್ವಾ, ಇದ್ರ ಬಗ್ಗೆ ಐಡಿಯಾ ಇಲ್ವಾ? ಸಾಲದ ಬಗ್ಗೆ ಸರ್, ಸಾಲ ಯಾವತ್ತೂ ಇಂಡೈರೆಕ್ಟ್ ಆಗಿ ಇಸ್ಕೊಂಡಿಲ್ಲ. ನಾವು ಸಾಲನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿಲ್ಲ ಮೇಡಮ್. ಪ್ರಿಯಾಂಕಾ ಹಾಗೂ ಮಣಿಕಂಠ ದಂಪತಿ ಸರ್ವರ್ ಡೌನ್ ಇದೆ. ಸರ್ವರ್ ಡೌನ್ ಎಲ್ಲಿ ಇದೆ. ಕಾಮನ್ ಆಗಿ ಅದನ್ನ ಹೇಳ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಸದ್ಯ ಇವಾಗ್ಲಾರು ಉತ್ತರನ ಚೇಂಜ್ ಏನ್ ಮಾಡಿದ್ದಾರೆ. ಮಾಡಿದ್ರಲ್ಲಪ್ಪ ಅದೇ. ಕವಿತಾ ಹಾಗೂ ಸೋಮಶೇಖರ್ ದಂಪತಿ ಯಾವುದೋ ಒಂದು ದುಡ್ಡು ಬರೋದಿದೆ, ಬಂದ್ಮೇಲೆ ಕೊಡ್ತೀನಿ. ಯಾವುದೋ ಯಾವ್ದೋ ಒಂದು ಒಂದು ಬರೋದಿದೆ, ಆಮೇಲೆ ಕೊಡ್ತೀನಿ. ಬಂದ್ಮೇಲೆ ಕೊಡ್ತೀನಿ. Okay, Okay. 2 ಜೋಡಿಗಳು ಒಂದೇ ಉತ್ತರ ಹೇಳಿದ್ದಾರೆ. ಈಗ ಭಾರತಿ ಹಾಗೂ ಅರುಣ್ ಕುಮಾರ್, ಎರಡನೇದ್ರಿ. ನೀವು ಎರಡನೇದು. ಯಾವ್ದೋ ಒಂದು ದುಡ್ಡು ಎಲ್ಲರಿಗೂ ಯಾವ ದುಡ್ಡು ಬರ್ತದೆ ಮೇಡಮ್ ಅವರೇ? ನನಗೆ ಗೊತ್ತಾಯ್ತಿಲ್ಲಪ್ಪ. ಯಾವ್ದೋ ದುಡ್ಡು ಬರ್ತದೆ, ಕೊಡ್ತೀನಿ, ಕೊಡು. ಓಕೆ, ಎನಿವೆ, ಆದ್ರೆ 4 ಉತ್ತರಗಳನ್ನ ನೋಡಿದಿರಾ. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವಹಿಸ್ತು. ಈಗ ಕರೆಕ್ಟ್ ಆಗಿ ಹೇಳಿ, 3 ಜನ ಅದನ್ನೇ ತಾನೇ ಹೇಳಿರೋದು. ಹೌದು ಸರ್. ಯಾವ ದುಡ್ಡು ಬರ್ತದೆ ಅಂತ ಯಾರ ಹತ್ರ ಸಾಲ ಮಾಡಿದ್ರು? ಅಲ್ಲ ಸರ್, ಈಗ ನಿಮ್ಮ ಹತ್ರನೇ ಕೇಳ್ಬೇಕು ನಾವು. ನಿಮ್ ಬುಡಕ್ಕೆ ಬರ್ತಾ ಇದ್ದಾರೆ. ಅವಾಗ ನನ್ನ ಸರ್ವರ್ ಡೌನ್ ಇರುತ್ತೆ. ಓಕೆ, ಈಗ ಉತ್ತರ ಏನೇನು ಅಂತ ನಮ್ಮ ಅಧ್ಯಕ್ಷರು ತೋರಿಸಿದ್ರೆ ನೋಡಿದ್ರಲ್ಲ. ಮೊದಲನೇ ಸ್ಥಾನದಲ್ಲಿ ಯಾವುದೋ ಒಂದು ದುಡ್ಡು ಬರೋದಿದೆ, ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದರೆ. ಪೊಲೀಸ್ ಹಿಡಿದಿದ್ದಾರೆ ಅನ್ನೋದು 2ನೇ ಸ್ಥಾನದಲ್ಲಿದೆ. ಫ್ಯಾಮಿಲಿಯಲ್ಲಿ ಏನೋ ಎಮರ್ಜೆನ್ಸಿ ಇದೆ ಅನ್ನೋದು 3ನೇ ಸ್ಥಾನ. ಸರ್ವರ್ ಡೌನ್ ಇದೆ ಅಂತ ಹೇಳಿರೋದು 4ನೇ ಸ್ಥಾನ. ಸೊ ಮೊದಲನೇ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ದಂಪತಿಗಳು ಸುಪ್ರೀತಾ, ಕವಿತಾ ಹಾಗೂ ಭಾರತಿ ದಂಪತಿಗಳಿಗೆ ಸಿಗ್ತದೆ ತಲಾ 100 ಅಂಕಗಳು. ಹಾಗೆ ಸರ್ವರ್ ಡೌನ್ ಆಗಿರುವಂತಹ ಪ್ರಿಯಾಂಕಾ ದಂಪತಿಗಳಿಗೆ ಸಿಗ್ತಾ ಇದೆ 25 ಅಂಕಗಳು. ನೋಡಿ, ನಂಬರ್ಲು ಡೌನ್ ಆಗೋಯ್ತು. ಓಕೆ, ಈಗ ಮೊದಲನೇ ಸುತ್ತಿನಲ್ಲಿ ಯಾವ ದಂಪತಿಗಳಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ, ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡುವಂತ ಸಮಯ. ನಮ್ಮ ಪ್ರಿಯಾಂಕಾ ಹಾಗೂ ಮಣಿಕಂಠ ದಂಪತಿಗಳಿಗೆ ಸಿಗ್ತಾ ಇದೆ 225 ಅಂಕಗಳು. ಹಾಗೆ ಕವಿತಾ ಸೋಮಶೇಖರ್ ದಂಪತಿಗಳಿಗೆ ಸಿಗ್ತಾ ಇದೆ 300 ಅಂಕಗಳು. ಭಾರತಿ ಮತ್ತು ಅರುಣ್ ಕುಮಾರ್ ಅವರಿಗೆ ಸಿಗ್ತಾ ಇದೆ 275 ಅಂಕಗಳು. ಹಾಗೂ ಕೀರ್ತಿರಾಜ್ ಮತ್ತು ಸುಪ್ರೀತಾ ಅವರಿಗೆ ಸಿಗ್ತಾ ಇದೆ 375 ಅಂಕಗಳು. ಹಾಗೂ ಈ ಸುತ್ತಿನ ವಿನ್ನರ್ ಆಗಿ ಹೊರಹೊಮ್ಮುತ್ತಿದ್ದಾರೆ ಸುಪ್ರೀತಾ ಹಾಗೂ ಕೀರ್ತಿರಾಜ್. 375 ಅಂಕಗಳನ್ನ ತೆಗೆದುಕೊಂಡು ಮೊದಲನೇ ರೌಂಡ್ ಅನ್ನ ಗೆದ್ದಿದ್ದಾರೆ ಸುಪ್ರೀತಾ ಹಾಗೂ ಕೀರ್ತಿರಾಜ್ ಅವರೇ. ಕಂಗ್ರಾಚುಲೇಷನ್. ಈ ಸುತ್ತಿನ ವಿನ್ನರ್ ಆಗಿರುವಂತ ನಿಮ್ಮಿಬ್ಬರಿಗೂ ಕೂಡ ಈ ಸುತ್ತಿನಲ್ಲೇ ಬಹುಮಾನ ಸಿಗ್ತಾ ಇದೆ. ಬಹುಮಾನ ಬಂದ್ಬಿಡ್ಲಿ. ಆದರ್ಶ ದಂಪತಿಗಳು ಕಾರ್ಯಕ್ರಮದ ವತಿಯಿಂದ ಸುಪ್ರೀತಾ ಹಾಗೂ ಕೀರ್ತಿರಾಜ್ ಅವರಿಗೆ ಸಿಗ್ತಾ ಇದೆ ಈ ಬಂಪರ್ ಬಹುಮಾನ. ಸರ್, ಇದೇನಂತ ಗೊತ್ತಾ ಸರ್? ಕುಕ್ಕರ್. ಹೆಣ್ಮಕ್ಳು ಬಾಕ್ಸ್ ಒಳಗಡೆ ಏನಿದೆ ಅಂತ ಮುಟ್ಟಿದ ತಕ್ಷಣ ಹೇಳ್ಬಿಡ್ತಾರಪ್ಪ. ಸೌಂಡ್ ಅಲ್ಲೇ ಹೇಳ್ತಾರೆ ಇದ್ರಲ್ಲಿ ಇಷ್ಟೇ ಕ್ಯಾಶ್ ಇದೆ. ಪರ್ಸ್ ಮುಟ್ಟಿದ ತಕ್ಷಣ ಹೇಳ್ತಾರೆ ಇಷ್ಟೇ ಇಷ್ಟು ತಗೊಂಬೋಣ, ಗಂಡು ಗೊತ್ತಾಗಲ್ಲ. ಎನಿವೆ, ಕಂಗ್ರಾಚುಲೇಷನ್ಸ್, ಖುಷಿ ಆಯ್ತು. ಮೊದಲನೇ ಸುತ್ತನ್ನ ವಿನ್ ಆಗಿದ್ದೀರಾ. ಇನ್ನ 2 ರೌಂಡ್ ಇದೆ, ಅದನ್ನು ವಿನ್ ಆಗಿ ಆದರ್ಶ ದಂಪತಿಗಳಾಗಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಮೊದಲನೇ ಸುತ್ತು ಮುಕ್ತಾಯ ಆಗಿದೆ. ನಾವು ಬರೀ ವೇದಿಕೆ ಮೇಲೆ ಇರೋರ್ನಷ್ಟೇ ಕನ್ಸಿಡರ್ ಮಾಡೋದಲ್ಲ, ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಅಭಿಮಾನಿ ದೇವರುಗಳಿಗೂ ಕೂಡ ನಾವು ಲಕ್ಕಿ ಡಿಪ್ ಎತ್ತುತ್ತೀವಿ. ಅದರಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ನಮ್ಮ ಕಡೆಯಿಂದ ಒಂದು ಪ್ರೈಸ್ ಇದೆ. ಓಕೆ, ರೆಡಿನಾ ಅಭಿಮಾನಿ ದೇವರುಗಳ ಸುತ್ತಿಗೆ? ಓಕೆ, ಲಕ್ಕಿ ಡಿಪ್ ಬರ್ಲಿ. ಲಕ್ಕಿ ಡಿಪ್ ಬೌಲ್ ಬಂದಾಯ್ತು. ಏನೋ ಸರ್, ಕುಲ್ಕಿ ಎತ್ಬೇಕಾ ಸರ್? ಆಯ್ತು ಸರ್. ದಿವ್ಯಾ ಸಂದೀಪ್. ವಾ ಬಾ 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 ಸರ್, ಕುಲ್ಕಿ ಎತ್ತಿ ಅಂದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೀವು ಸರ್ ನೀವು ಅಲ್ಲ, ಕುಲ್ಕಿ ಎತ್ತಿ ಅನ್ಬಿಟ್ಟು ನಿಮ್ಮ ಹೆಸರೇ ಬಂತಲ್ಲ ಸರ್. ಇದು ಸರ್ ಹಿಂದ ಕಾಯ್ತಾ ಇದ್ದೆ, ಇದಾರು ಸಿಗ್ಲಿ ಅಂತಂದು ಕುಲ್ಕಿ ಎತ್ರಿ ಅಂತ ಹೇಳಿದೆ ಸರ್. ಕಾಯೋದು ದೇವ್ರ ಕೆಲಸ. ಅವ್ರು ಕಾದಿದ್ದಾರೆ ನೋಡಿ, ಪ್ರತಿಫಲ ಸಿಕ್ಕಿದೆ. ಕಾದಿದ್ದಕ್ಕೂ ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ಅಲ್ವ ಸರ್ ತಾಳಿದವಳನ್ನು ಬಾಳಿಯ ಸೂಪರ್, ಒಳ್ಳೆ ಮಾತು. ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? 11 ತಿಂಗಳು ಸರ್. ನೆಕ್ಸ್ಟ್ ಮಂತ್ 18ಕ್ಕೆ 1 ವರ್ಷ ತುಂಬುತ್ತೆ ಸರ್. 18ನೇ ತಾರೀಕಿಗೆ 1 ವರ್ಷ ತುಂಬುತ್ತೆ ಸರ್. ನವ ದಂಪತಿ
ಕೊಡಿ ಮೇಡಮ್ ಕೊಡಿ, ಮಾತಾಡ್ತಾರ ಪಾಪ ಅವ್ರನ್ನು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಓಕೆ, ಯಜಮಾನ್ರ ಬಗ್ಗೆ ಹೇಳಿ. ಅವ್ರು ತುಂಬಾ ಸೈಲೆಂಟು. ಸೊ ಸೈಲೆಂಟ್ ಆಗಿಂದ ಮುಂದೆ ಲೈನಲ್ಲಿ ಕುತ್ಕೊಂಡು ಕುಲುಕಿ ಎತ್ತಿ ಅಂತಾರಲ್ಲ ಮೇಡಮ್. ಆಯ್ತು. ಅಲ್ಲ ಗೊತ್ತಿಲ್ಲ, ಅವರು ಈ ವೇದಿಕೆಗೆ ಬಂದಂಗೆ ಇರ್ಬೋದು, ಪಾಪ ಅವ್ರಿಗೆ ಇಷ್ಟ ಆಗಿರೋದು ಅವ್ರ ಸೈಲೆನ್ಸ್ ಅನ್ಸುತ್ತೆ. ಆಕ್ಚುಲಿ ನೀವು ಸೈಲೆಂಟ್ ಆಗಿದ್ದೀರಾ, ಅವ್ರ್ಯಾಕೆ ಇಷ್ಟ ಆದ್ರೆ ಹೇಳಿ ಸರ್. ಮೋಸ್ಟ್ಲಿ ಅವ್ರಷ್ಟು ಎಕ್ಸೈಟ್ಮೆಂಟ್ ತೋರಿಸಿದ್ದು. ಅವರು ತುಂಬಾ ಸೈಲೆಂಟು, ನಾನ್ ಸ್ವಲ್ಪ ಕೋಪ ಮಾಡ್ಕೊಂಡ್ರು ಅವ್ರು ಸೈಲೆಂಟ್ ಆಗೇ ಇರ್ತಾರೆ. ಒಂದು ವರ್ಷದಲ್ಲಿ ನೀನ್ ಕೋಪ ಮಾಡ್ಕೊಂಡಿರ್ತೀರಾ ಸರ್? ತುಂಬಾನೇ ಕೋಪ. ಸರಸ ಜನನ ವಿರಸ ಮರಣ, ಸಮರಸವೇ ಜೀವನ ಅಲ್ವಾ ಸರ್? ಕೋಪದಲ್ಲೇ ಅಲ್ವಾ ಸರ್ ಪ್ರೀತಿ ಹುಟ್ಟೋದು? ಹೌದು, ಕೋಪದಲ್ಲೇ ಪ್ರೀತಿ ಹುಟ್ಟೋದು. ಆದ್ರೂ ಒಬ್ರು ಸೈಲೆಂಟ್ ಆಗಿರ್ತಾರೆ, ಒಬ್ರು ವೈಲೆಂಟ್ ಆಗಿರ್ತಾರೆ. ಆ ಸಮರಸನೇ ದಾಂಪತ್ಯ ಜೀವನ ಅಂತ ಹೇಳ್ತಾ ಹೌದಲ್ಲ ಮತ್ತೊಂದ್ಸಲ ಹೌದಾ ಹೌದಲ್ವಾ ಮೇಡಮ್? madam? ನಾವಿನ್ನೂ ಒಂದು ವರ್ಷ ಅದಕ್ಕೆ ಆಗಿದೆ, ನೀವ್ ಹೇಳ್ಬೇಕು ಸರ್. ಕಾಲಿಟ್ಟಿಲ್ಲ ಸರ್. ಹೌದಲ್ವಾ ಮ್ಯಾಮ್ ಅಂತ ಕೇಳಿ. ಹೌದು ಸರ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಮೊದಲನೇ ವರ್ಷನ ಪೂರೈಸ್ತಾ ಇದ್ದೀರಾ ಸದ್ಯದಲ್ಲೇ. ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರ್ಲಿ, 100 ಕಾಲ ಸುಖವಾಗಿ ಬಾಳಿ, ಆದರ್ಶ ದಂಪತಿಗಳಾಗಿ ಬಾಳಿ ಅಂತ ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಪರವಾಗಿ ನಾವು ನಿಮ್ಗೆ ಕೇಳ್ಕೊಂತ ಇದೀವಿ. ಓಕೆ, ಈಗ ಈಗ ನೀವು ಎತ್ತಿ ಕಾರ್ ಇಸ್ಕೊಂಡೋದ್ರಲ್ಲಿ ಎಲ್ಲಿ ಸರ್? ಕಲಿಸ್ತಾ ಇದ್ದೀನಿ ಸರ್. ಈ ಲಕ್ಕಿ ಡಿಪ್ನಲ್ಲಿ ಸೆಲೆಕ್ಟ್ ಆಗಿರುವಂತ ಲಕ್ಕಿ ದಂಪತಿಯ ಹೆಸರು ಬಿಂದುಶ್ರೀ ಮತ್ತು ಮನೋಹರ್. ಮನೋಹರ್, ಏನ್ ಮಾಡ್ಕೊಂಡಿದ್ದೀರಾ? ಆಟೋ ಡ್ರೈವರ್. ಆಟೋ ರಾಜ. ಕಾರ್ತಿ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಸರ್? 3 ವರ್ಷ ಆಯ್ತು. 3 ವರ್ಷ ಆಯ್ತಾ? ಖುಷಿಯಾಗಿದ್ದೀರಾ? ಆರಾಮಾಗಿದ್ದೀರಾ? ನಿಮ್ ಮುಕ್ತಲ್ಲ ನಗು ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ ಕಣ್ರಿ. ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಸೋಪ. ಓಕೆ, ಆಟೋದಲ್ಲಿ ಎಲ್ಲೆಲ್ಲ ರೌಂಡ್ ಹಾಕ್ಸಿದ್ರಿ? ಕಾರ್ ಇತ್ತು ಸರ್ ನಮ್ದು, ಎಡೆಯವರೆಲ್ಲ ಅಡ್ಡಾಡ್ಸಿನಿ. ಆಟೋದಲ್ಲಿ ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಆಟೋದಲ್ಲಿ ಎಲ್ಲ ಮದುವೆ ಆದ್ಮೇಲೆ ಅಡ್ಡಾಡ್ಸಿದ್ದೀರಾ? ಹೇಳಿ, ನಿಮ್ಮವ್ರ ಬಗ್ಗೆ ಹೇಳಿ. ನಮ್ಮವ್ರಂದ್ರೆ ಸ್ವಲ್ಪ ಕೋಪಿಷ್ಟ, ಆದ್ರೂ ಕೂಡ ನಾನು ಬಹಳ ಪ್ರೀತಿ ಮಾಡ್ತಾರೆ. ಅದೇ ಅಲ್ವಾ ಬೇಕಾಗಿರೋದು. ಅದೇ ಸರ್. ಓಕೆ, ಬರ್ಲಿ ಬಹುಮಾನ. ಓಕೆ, ನೀವು ಕೂಡ ಆದರ್ಶ ದಂಪತಿಗಳೇ, ನಿಮ್ ಬದುಕು ಕೂಡ ಖುಷಿಯಾಗಿರ್ಲಿ ಅಂತ ನಾವು ಬರೆಸ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮುಂದಿನ ಸುತ್ತು ಸೂಪರ್ ಜೋಡಿ. ಓಕೆ, ಸೂಪರ್ ಜೋಡಿ ಸುತ್ತು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಈ ಸುತ್ತಿನಲ್ಲಿ ಪ್ರತಿ ಜೋಡಿಯು ಒಂದು ಟಾಸ್ಕ್ ಇರುತ್ತೆ, ಅದನ್ನ ಆಡ್ಬೇಕು. ಇಬ್ರಿಬ್ರು ಒಟ್ಟಿಗೆ ಟಾಸ್ಕ್ ಆಡ್ತೀರಾ. 60 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಕೊನೆಯಲ್ಲಿ ನಾವು ಯಾರು ಎಷ್ಟು ಸ್ಪೀಡ್ ಆಗಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಬಹುಮಾನ ಕೊಡ್ತೀವಿ. ಇದರಲ್ಲಿ ಟೈಮಿಂಗ್ಸ್ ಅನ್ನೋದು ಹಾಗೆ ಟಾಸ್ಕ್ ನ ಸರಿಯಾಗಿ ಆಡೋದು ಎರಡೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಓಕೆ, ಈಗ ನಮ್ಮ ಮೇಡಮ್ ಅವರು ಸಿಂಪಲ್ ಟಾಸ್ಕ್ ಅಂತ ಹೇಳ್ಬಿಟ್ರು. ಒಂದು ಪುಟ್ಟ ಗೇಮು, ಸಿಂಪಲ್ ಕಣ್ರಿ, ಬಹಳ ಸಿಂಪಲ್, ಏನಿಲ್ಲ ನೋಡಿ. ಅಲ್ಲಿ ಬಾಲ್ಗಳಿದಾವೆ. ನಿಮ್ಮ ವೈಫ್ ಅವರ ಕಣ್ಣಿಗೆ ಈ ಬ್ಲೈಂಡ್ ವರ್ಲ್ಡ್ ನ ಮಾಡ್ತೀವಿ. ಓಕೆನಾ? ನೀವು ಇಲ್ಲಿಂದ ಅವ್ರನ್ನ ಕರೆದು ಆ ಬಾಲನ್ನ ಎತ್ಕೊಂಡ್ಬಂದು ಈ ಡಬ್ಬಿದೊಳಗೆ ಹಾಕಿಸ್ಬೇಕು ಅಷ್ಟೇ. ಅವರಿಗೆ ಹೇಳ್ಬೇಕು. ಆದ್ರೆ ಅಲ್ಲೊಂದು ಟ್ವಿಸ್ಟ್ ಇದೆ. ಕನ್ನಡಿಯನ್ನ ಕೊಟ್ಟಿದ್ದಾರೆ. ಈ ಕನ್ನಡಿನ ಇಟ್ಕೊಂಡು ನಿಮ್ಮ ಯಜಮಾನ್ರು ಹಿಂಗ್ ತಿರುಗಿಕೊಂಡು ಇಲ್ಲಿಂದ ನಿಮ್ಮನ್ನ ನೋಡಿ ಕರಿಬೇಕು. ರೈಟು, ಲೆಫ್ಟ್, ಬಕೆಟ್ ಹತ್ರ ಸ್ಟ್ರೈಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ? ರೆಡಿ? 60 ಸೆಕೆಂಡ್ ಅಲ್ಲಿ ಯಾರು ಅತಿ ಹೆಚ್ಚು ಬಾಲ್ಗಳನ್ನ ತಂದು ಈ ಬಕೆಟ್ ಒಳಗಡೆ ಹಾಕ್ತಾರೋ ಅವರು ಈ ಕಾರ್ಯಕ್ರಮದ ಈ ಸುತ್ತಿನ ವಿನ್ನರ್ ಆಗ್ತಾರೆ. ಓಕೆನಾ? ಓಕೆ, ಹಾಗಾದ್ರೆ ಬನ್ನಿ ದಂಪತಿಗಳು, ನಮ್ಮ ಕವಿತಾ ಸೋಮಶೇಖರ್ ಅವರು ಹಾಗೂ ಪ್ರಿಯಾಂಕಾ ಮಣಿಕಂಠ. ನಿಮ್ಮ ಕಾಲಾವಕಾಶ ಶುರುವಾಗ್ತಾ ಇದೆ. ಇನ್ 3, 2, 1. ಸ್ಟ್ರೈಟ್ ಬಾ, ಜೋರ ಬಾ. ರೈಟ್, ಲೆಫ್ಟ್ ಸ್ಟ್ರೈಟ್ ಹೋಗು, ಜಲ್ದಿ ಹೋಗು. ಫಾಸ್ಟ್ ಹೋಗ್ತಲ್ಲ. ಮುಂದೆ ಹೋಗ್ತಿದ್ಯಾ? ಈ ಕಡೆ ಬಾ, ಈ ಕಡೆ ಲೆಫ್ಟಿಗೆ ರೈಟ್ ಬಾ. ಸ್ವಲ್ಪ ಮುಂದೆ ಬಾ. ಮುಂದಕ್ಕೆ ಹಂಗೆ ಸ್ವಲ್ಪ ಅದೇ ಸ್ಟ್ರೈಟ್
ರೈಟ್ ಕೇವಲ ಹೋಗ್ತಿದ್ಯಾ 22 ರೈಟ್ second ಹೋಗ್ತಿದ್ಯಾ ಇದೆ. ಫುಲ್ ರೈಟ್ ಹೋಗ್ತಿದ್ಯಾ ಲೆಫ್ಟ್ ರೈಟ್ 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 ನಿನ್ ರೈಟ್ 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 6, 5, ಹಿಂದಕ್ಕೆ ಬಾ, 4, ಹಿಂದಕ್ಕೆ ಬಾ, 3, ಹಿಂದಕ್ಕೆ ಬಾ. 2, 1 ಸೋದೆ. ಕವಿತಾ ಸೋಮಶೇಖರ್ ಅವರೇ, ಏನಾಯ್ತು? ಯಜಮಾನರನ್ನ ಮೀರಿ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಟ್ಟಿದ್ರಲ್ಲ ಅಂತ. ಅವ್ರು ಹೇಳ್ತಾರೆ ಅಂದ್ರೆ ಒಂದು ಧೈರ್ಯದ ಸಲ ಮೇಲೆ ಹೋಗ್ತಾರೆ. ಸ್ಟೇಜ್ ಇಂದ ಹಾರಕ್ ಹೋಗಿದ್ರು. ಮೇಡಮ್ ಅವ್ರ ಸ್ಟೇಜಿಂದ ಆರಕ್ಕೆ ಹೋಗಿದ್ರಿ, ಇಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ ಬಂದು ಹಿಡ್ಕೊಂಡಿದ್ದೀನಿ ನಿಮ್ನ ನಾನು. ಗೊತ್ತಾಗ್ಲಿಲ್ಲ ಸರ್. ಅಂದಾಗೆ ಇಲ್ಲಿ ಇನ್ನೊಂದು ನೀವಿಬ್ರು. ಟ್ವಿಸ್ಟ್ ಏನ್ ಗೊತ್ತಾ? ಆಕ್ಚುಲಿ ನಮ್ಮ ಪ್ರಿಯಾಂಕಾ ಅವರೇ, ನಿಮ್ ಬಕೆಟ್ ಅಲ್ಲಿರೋ ಬಾಲ್ಗಳು ನೋಡಿ, ನೀವು ನಿಮ್ ಪಿಂಕ್ ಕಲರ್ ಬಾಲ್ ಎತ್ತಿ ಅಂದ್ರೆ ಕೈಯಲ್ಲಿರೋ ಅವ್ರು ಬಾಲ್ ನೋಡಿ. ಅದು ಕೂಡ ಮ್ಯಾಟರ್ ಆಗತ್ತೆ ಇಲ್ಲಿ. ಓಕೆನಾ? ಈಗ ಎಷ್ಟು ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಕವಿತಾ ಸೋಮಶೇಖರ್ ಅವರು 1 ಬಾಲನ್ನ ಬಕೆಟ್ ನಲ್ಲಿ ಹಾಕಿದ್ದಾರೆ. ನಮ್ಮ ಪ್ರಿಯಾಂಕಾ ಅವರು 2 ಬಾಲ್ನೇನೋ ಹಾಕಿದ್ದಾರೆ, ಆದ್ರೆ ಅದರಲ್ಲಿ ಕನ್ಸಿಡರ್ ಮಾಡೋಕ್ಕಾಗೋದು ಕೇವಲ 1 ಬಾಲ್. ಯಾಕಂದ್ರೆ ಅವರು ಪಿಂಕ್ ಬಾಲ್ ನ ಹಾಕ್ಬೇಕಾಗಿತ್ತು, ಗ್ರೀನ್ ತಂದಿದ್ದಾರೆ. ಇಬ್ರು ಒಂದೊಂದು ಬಾಲ್ ಹಾಕಿದ್ದಾರೆ, ಆದ್ರೆ ಯಾರು ಎಷ್ಟು ಬೇಗ ಹಾಕಿದ್ದಾರೆ ಅಂತ ಟೈಮಿಂಗ್ಸ್ ಮ್ಯಾಟರ್ ಆಗುತ್ತೆ. ಅದನ್ನ ಈ ಸುತ್ತಿನ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ. ಓಕೆನಾ? ಥ್ಯಾಂಕ್ ಯು, Thank you. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ದಂಪತಿಗಳು ಈ ಗೇಮ್ ಅನ್ನು ಆಡಕ್ ಬರ್ತಿರೋದು ಭಾರತಿ ಅರುಣ್ ಕುಮಾರ್ ಹಾಗೂ ಕೀರ್ತಿರಾಜ್ ಸುಪ್ರೀತಾ. ಈಗ ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಹಿಂದೆ ಹಿಂದಕ್ಕೆ ಹಿಂದಕ್ಕೆ ಹಿಂದೆ 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 ತಂಬ ತಂಬ ಸ್ಟ್ರೈಟ್ ಬಾ ಸ್ಟ್ರೈಟ್ ಬಾ ಸ್ಟ್ರೈಟ್ ಬಾ ಸ್ಟ್ರೈಟ್ ಬಾ ಸ್ಟ್ರೈಟ್ ಈ ಕಡೆ ಎಡಕ್ಕೆ ಎಡಕ್ಕೆ ಅಲ್ಲ ಅಲ್ಲ ಬಲಕ್ಕೆ 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 ಬಾ ಬಲಕ್ಕೆ ಬಾ ಮುಂದೆ ಗಡ ಬಾ ಲೆಫ್ಟ್ ಲೆಫ್ಟ್ ತಗ ಎಡಕ್ಕೆ ಎಡಕ್ಕೆ ಬಾ ಎಡಕ್ಕೆ ಮುಂದಕ್ಕೆ ಬಾ ಎಡಕ್ಕೆ ಮುಂದೆ ಬಾ ಸರ್ ಕನ್ನಡಿ ನೋಡ್ಕೊಂಡು ಹೇಳ್ಬೇಕು. ಮುಂದೆ 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 ಬಾ ಮುಂದೆ ಬಾ ಗಡ ಸ್ವಲ್ಪ ಮುಂದೆ ಬಾ ಮುಂದೆ ಬಾ ಈ ಕಡೆ ಬಾ ಎಡಕ್ಕೆ ಎಡಕ್ಕೆ ಎಡ ಎಡ ಹಾಕು ಬರ್ತಿ. ಇನ್ನು ಕೇವಲ 14 ಸೆಕೆಂಡ್ ಇದೆ. 10, 9, 8, 7, 6, 5, 4, 3, 2, 1. ನಮ್ಮ ಅಧ್ಯಕ್ಷರು ಆಲ್ರೆಡಿ ನೋಡಿದ್ದಾರೆ ಏನೇನಾಗಿದೆ ಅಂತ. ಓಕೆ ಭಾರತಿ ಮೇಡಮ್, ಏನಾಯ್ತು? 1 ಬಾಲು ಹಾಕಕ್ ಆಗ್ಲಿಲ್ಲ, ಕಾರಣ ಏನು? ಸರ್ ಇದ ಫಸ್ಟ್ ಅಲ್ರಿ ಆಡಿದ್ದು, ಸ್ವಲ್ಪ ಭಯ ಆತ್ರಿ. ಅವರು ಇವತ್ತೇ ಫಸ್ಟ್ ಆಡಿದ್ದು. ನೀವು ದಿನ ಕಣ್ಣಿ ಬಟ್ಟೆ ಕಟ್ಕೊಂಡು ಬಾಲ ಆಟ ಆಡ್ತೀರಾ ಮನೇಲಿ? ಹಾಗಲ್ಲ ಸರ್, ಸ್ಟೇಜ್ ಮೇಲೆ ಬಂದಿದ್ದ ಫಸ್ಟ್ ಅಲ್ಲ, ಅದು ಹೌದು. ಸ್ವಲ್ಪ nervous ಆತ್ರಿ. ಓಕೆ, ಈಗ ನಮ್ಮ ಕೀರ್ತಿರಾಜ್ ಹಾಗೂ ಸುಪ್ರೀತಾ ಅವರು, ಭಾರತಿ ಹಾಗೂ ಅರುಣ್ ಕುಮಾರ್ ಅವರು ಎಷ್ಟು ಬಾಲ್ಗಳನ್ನ ಹಾಕಿದ್ದಾರೆ ಬಕೆಟ್ ಅಲ್ಲಿ ಅಂತ ನೋಡೋಣ. ಓಕೆ, ಸೊ ಭಾರತಿ ಅರುಣ್ ಕುಮಾರ್ ಅವರು 1 ಬಾಲನ್ನ ಬಕೆಟ್ ನಲ್ಲಿ ಹಾಕಿದ್ದಾರೆ. ನಮ್ಮ ಕೀರ್ತಿರಾಜ್ ಹಾಗೆ ಸುಪ್ರೀತಾ ಅವರು 2 ಬಾಲ್ಗಳನ್ನ ಬಕೆಟ್ ಅಲ್ಲಿ ಹಾಕಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಸಮಯ ತಗೊಂಡಿದ್ದಾರೆ ಅನ್ನೋದು ನಮ್ಮ ಅಧ್ಯಕ್ಷರಿಗೆ ಮಾತ್ರ ಗೊತ್ತು. ಸೊ ಆಲ್ ದ ಬೆಸ್ಟ್ ನಿಮಗೆ. ವೆಯ್ಟ್ ಮಾಡಿ ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ನಮ್ಮ ಸೂಪರ್ ಜೋಡಿ ಸುತ್ತಿನ ಸ್ಕೋರ್ ಏನು ಅಂತ ತಿಳ್ಕೊಳ್ಳೋ ಅಂತ ಸಮಯ. ಇಲ್ಲ, ಪ್ರಿಯಾಂಕಾ ಮಣಿಕಂಠ ದಂಪತಿಯವರು 1 ಬಾಲನ್ನು ಹಾಕಿದ್ದಾರೆ. ಹಾಗೆ ಕವಿತಾ ಸೋಮಶೇಖರ್ ಅವರು ಕೂಡ 1 ಬಾಲನ್ನು ಹಾಕಿದ್ದಾರೆ. ಹಾಗೆ ಭಾರತಿ ಅರುಣ್ ಕುಮಾರ್ ಅವರು ಕೂಡ 1 ಬಾಲನ್ನ ಹಾಕಿದ್ದಾರೆ. ಆದರೆ ನಮ್ಮ 2 ಬಾಲುಗಳನ್ನ ಹಾಕಿ ಈ ಸುತ್ತನ್ನ ಗೆದ್ದಿರ್ತಕ್ಕಂಥದ್ದು ಕೀರ್ತಿರಾಜ್ ಹಾಗೂ ಸುಪ್ರೀತಾ ಅವರು. ದಂಪತಿ. ಎರಡು ಬಾಲನ್ನ ನೀಟಾಗಿ ನಮ್ಮ ಚಿಕ್ಕ ಬಕೆಟ್ ಒಳಗಡೆ ಹಾಕಿ, ಕಣ್ಣು ಮುಚ್ಕೊಂಡು ಸಹ ಸರಿಯಾಗಿ ಬಂದು ಆ ಬಕೆಟ್ ಒಳಗಡೆ ಹಾಕಿ ಈ ಸುತ್ತಿನ ವಿನ್ನರ್ ಆಗಿದ್ದೀರಾ. ಓಕೆ, ಈಗ ನಮ್ಮ ಕೀರ್ತಿರಾಜ್ ಹಾಗೂ ಸುಪ್ರೀತಾ ದಂಪತಿಗಳಿಗೆ ಬರಲಿ ಬಹುಮಾನ. ಆದರ್ಶ ದಂಪತಿಗಳು ಕಾರ್ಯಕ್ರಮದ ವತಿಯಿಂದ ಸಿಗ್ತಾ ಇದೆ ಈ ಒಂದು ಪ್ರೀತಿಯ ಉಡುಗೊರೆ. ನಾನು ಹೇಳ್ಬಿಡ್ತೀನಿ, ಇದ್ರಲ್ಲಿ ಸ್ಟವ್ ಇದೆ,
ಅಡಿಗೆ ಮಾಡಿ ಊಟ ಕರೀರಿ, ಗ್ಯಾಸ್ ಖಾಲಿ ಆಯ್ತು ಅನ್ಬೇಡಿ. ಓಕೆ, ಓಕೆ, ಈಗ ನಮ್ಮ ಮೂರನೇ ಹಾಗೂ ಪ್ರಮುಖ ಸುತ್ತನ್ನ ಶುರು ಮಾಡುವಂತ ಸಮಯ. ಆ ಸುತ್ತು ಟೆಲಿಪತಿ. ಈ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮುಂಚೆನೆ ಹೇಳ್ಬಿಡ್ತೀನಿ. ಒಂದೊಂದೇ ದಂಪತಿನ ಕರಿತಾ ಹೋಗ್ತೀವಿ, ಅವರಿಗೆ 3 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಅವರಿಬ್ರು ಮಧ್ಯ ಒಂದು ಗೋಡೆ ಇರುತ್ತೆ. ಹಾಗಾಗಿ ಅವರಿಬ್ರು ಆ ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ಬೇಕು. ಬಾಯಲ್ಲಿ ಉತ್ತರ ಹೇಳೋ ಹಾಗಿಲ್ಲ. ಇಲ್ಲಿ ಇಟ್ಟಿರುವಂತ ವಸ್ತುಗಳನ್ನ ಎತ್ತು ತೋರಿಸೋ ಮೂಲಕ ಉತ್ತರ ಕೊಡ್ಬೇಕಾಗತ್ತೆ. ಹೌದು. ಸೊ ಹಾಗಾದ್ರೆ ನಮ್ಮ ಮೊದಲನೇ ದಂಪತಿಗಳನ್ನ ಕರೆದ್ಬಿಡೋಣ. ಸೊ ನಮ್ಮ ಮೊದಲನೇ ದಂಪತಿಗಳು ಪ್ರಿಯಾಂಕಾ ಹಾಗೂ ಮಣಿಕಂಠ ಅವರು. ದಯವಿಟ್ಟು ಬನ್ನಿ ಸರ್. ಓಕೆ, ಮೊದಲ ಪ್ರಶ್ನೆ ನಾನು ಕೇಳ್ಬಿಡ್ತೀನಿ. ನಿಮ್ಮ ಹೆಂಡತಿ ಪರ್ಸ್ ನಲ್ಲಿ ಯಾವ ವಸ್ತುನ ಕಾಮನ್ ಆಗಿ ಇಡ್ತಾರೆ? ಬೇಗ ಬೇಗ ಯಾವ್ದಾರು ಒಂದ್ ಎತ್ತಬೇಕು ನೀವು. ಮೇಡಮ್ ಏನಾರು ಎತ್ತಿದಾರಾ? ಹಾ, ಓ, ಮೇಡಮ್ ಆಲ್ರೆಡಿ ಉತ್ತರ ಕೊಟ್ಟಾಯ್ತು. ಓಕೆ, ಇದನ್ನ ಪರ್ಸಲ್ಲಿ ಇಟ್ಕೋತಾರಂತೆ. ಟೈಮ್ ಓಡ್ತಾ ಇದೆ, ನೀವು ಲೇಟ್ ಆಗಿ ಹೇಳಿದ್ರೆ. ಓಕೆ, ಇದನ್ನ ಒಂದ್ ಸ್ವಲ್ಪ ಮೇಲೆತ್ತಿ. ಎರಡನೇ ಪ್ರಶ್ನೆ, ಇಲ್ಲಿರುವ ಯಾವ ತಿಂಡಿನ ನಿಮ್ಮ ಹೆಂಡತಿ ತಿನ್ನೋಕೆ ಇಷ್ಟಪಡ್ತಾರೆ? ಸರ್ ಆನ್ಸರ್ ಮಾಡಾಯ್ತು ಆಲ್ರೆಡಿ. ಮಾಡಾಯ್ತಾ? ಹಾ, ಓಕೆ, ಸೂಪರ್. ನಿಮ್ಮ ಗಂಡನ ಜೇಬಿನಲ್ಲಿ ಕಾಮನ್ ಆಗಿ ಏನ್ ಸಿಗುತ್ತೆ? ಅಂದ್ರೆ ನಿಮ್ ಜೇಬಲ್ಲಿ ಕಾಮನ್ ಆಗಿ ಏನ್ ಸಿಗತ್ತೆ? ಯೂಶುವಲಿ ಏನ್ ಸಿಗುತ್ತೆ ಅಂತ ನಿಮ್ಮ ಯಜಮಾನ್ರ ಜೋಬಲ್ಲಿ? ಅಲ್ಲಿ ಏನಿದೆ ಅದನ್ನೇ ಎತ್ತಿ ತೋರಿಸ್ಬೇಕು ಇರೋ ಆಪ್ಷನ್ ಅಲ್ಲಿ ಸರ್. ಓಕೆ, ಮೂರು ಉತ್ತರ ಕೊಟ್ಟಿ ಆಗಿದೆ. ಆದ್ರೆ ಇವರು ಎಷ್ಟು ಸರಿ ಕೊಟ್ಟಿದ್ದಾರೆ ಅನ್ನೋದು ಈ ಸುತ್ತಿನ ಕೊನೆಯಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಬನ್ನಿ ನಿಮ್ಮ. ಓಕೆ, ಮೊದಲನೇ ಜೋಡಿ ಬಂದು ನಿಂತು ಅವ್ರಿಗನ್ಸಿದ್ದನ್ನ ಉತ್ತರ ಕೊಟ್ಟಿದ್ದಾರೆ. ನಮಗೂ ಗೊತ್ತಿಲ್ಲ. ಈಗ ಹಸ್ಬೆಂಡ್ ಏನ್ ತೋರಿಸೋರು ಅಂತ ಇವ್ರಿಗೆ ಗೊತ್ತು, ವೈಫ್ ಏನ್ ತೋರಿಸೋರು ಅಂತ ನನಗೆ ಗೊತ್ತು. ಆದ್ರೆ ನಮ್ಮ ಅಧ್ಯಕ್ಷರಿಗೆ ಪಕ್ಕಾ ಪರ್ಟಿಕ್ಯುಲರ್ ಗೆ ಯಾವ ಟೈಮಿಂಗ್ಸ್ ಅಲ್ಲಿ ತೋರಿಸೋರು ಅಂತ ಗೊತ್ತಿರುತ್ತೆ. ಎರಡನೇ ದಂಪತಿಯನ್ನ ಕರೆಯುವಂತ ಸಮಯ. ಎರಡನೇ ದಂಪತಿ ಕವಿತಾ ಹಾಗೂ ಸೋಮಶೇಖರ್. ನಿಮ್ ಯಜಮಾನ್ರು ವಾಕಿಂಗ್ ಸ್ಟೈಲ್ ಹೆಂಗಿರುತ್ತೆ? ನಿಮ್ಗೂ ಅದೇ ಪ್ರಶ್ನೆ ಸರ್. ನಿಮ್ ವಾಕಿಂಗ್ ಸ್ಟೈಲ್ ಹೆಂಗಿರುತ್ತೆ ನೀವೇ ತೋರಿಸ್ಬಿಡಿ. ಅದನ್ನೇ ಮೇಡಮ್ ತೋರಿಸಿದಾರ ಅಂತ ನಾವು ಕಂಪೇರ್ ಮಾಡಿ ನೋಡ್ತೀವಿ. ನಡುಕ್ ತೋರಿಸಿ. ಇವಾಗ ನೀವು ಆ ಕಡೆ ನೋಡಿ ಸರ್. ಸಿಂಪಲ್ ಆಗಿ ನಡೀತಾರ? ಹುಡುಗರಿಗೆಲ್ಲ ನಡೆಯಲ್ವೇ? ಬನ್ನಿ ಈ ಕಡೆ ನೀವು. ಸರ್, ನೀವು ನಡುಕ್ ತೋರಿಸಿ. ಸ್ಟೈಲ್ ಅಲ್ಲಿ ನಡೆದ್ರು. ಮೇಡಮ್ ಇದನ್ನೇ ತೋರಿಸಿದಾರೋ ಇಲ್ವೋ ನನಗ್ ಗೊತ್ತಿಲ್ಲ. ಆಮೇಲೆ ಗೊತ್ತಾಗತ್ತೆ. ನಾವ್ ಯಾರು ಕಂಡಿಡಿಯಕ್ಕಾಗಲ್ಲ, ನಮ್ಮ ಅಧ್ಯಕ್ಷರೇ ಕಂಡಿಡಿಯಕ್ ಸಾಧ್ಯ. ಅದನ್ನ ಅವ್ರಿಗೆ ಬಿಟ್ಬಿಡೋಣ. ಓಕೆನಾ? ಓಕೆ, ಈಗ ನಿಮ್ಮಿಬ್ರಿಗೂ ಮುಂದಿನ ಪ್ರಶ್ನೆಯನ್ನ ಕೇಳುವಂತ ಸಮಯ. ಎಮರ್ಜೆನ್ಸಿ ಅಂದಾಗ ನಿಮ್ಮ ಯಜಮಾನ್ರು ಫಸ್ಟ್ ಯಾರಿಗೆ ಕರೆ ಮಾಡ್ತಾರೆ? ಬೋರ್ಡ್ ಮೇಲೆ ಬರೆದು ತೋರಿಸಿ. ಹೆಸರು ದೊಡ್ಡದಾಗಿ ಬರಿಬೇಕು. ಈಗ ಮೇಡಮ್ ಅವರು ಉತ್ತರನ ಬರೆದು ತೋರಿಸ್ತಾ ಇದಾರೆ. ಸರ್ ಏನೋ ದೊಡ್ಡದಾಗಿ ಬರೆದ್ರಾ? ಓಕೆ, ಇದನ್ನ ಕನ್ಸಿಡರ್ ಮಾಡ್ಬೇಕಾ ಮಾಡಬಾರ್ದ ಅಂತ ನಮ್ಮ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಅದು ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಇಲ್ಲಿ ಉತ್ತರ ಮಾತ್ರ ಗೊತ್ತು, ಅಲ್ಲಿ ಉತ್ತರ ಗೊತ್ತಿಲ್ಲ. ಈಗ ಮೂರನೇ ಪ್ರಶ್ನೆ, ನಿಮ್ ಹೆಂಡತಿ ಮಕ್ಳಿಗೆ ಹೊಡೆಯೋದಕ್ಕೆ ಬಳಸುವಂತ ವಸ್ತು ಯಾವುದು? ಓಕೆ, ಸರ್ರು ಒಂದು ತೋರಿಸಿದಾರೆ ಅದ್ಭುತವಾಗಿರೋ ವಸ್ತು. ಓಕೆ, ಸೂಪರ್. ಮೇಡಮ್ ಅವರು ಅದ್ಭುತವಾದ ವಸ್ತುನ ತೋರಿಸಿದ್ದಾರೆ. ಆದ್ರೆ ಇಲ್ಲಿ ನಾವ್ ಇದನ್ನ ಮಾತ್ರ ನೋಡ್ತಾ ಇದೀವಿ. ಆದ್ರೆ ಅಧ್ಯಕ್ಷರು ಎರಡೂ ಕಡೆ ನೋಡಿರ್ತಾರೆ. ಅವರಿಗೆ ಬಿಟ್ಟಿದ್ದು. ಓಕೆ, ನಿಮ್ಮ 3 ಪ್ರಶ್ನೆಗಳು ಮುಗ್ದಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮ್ ಪ್ಲೇಸ್ ಬನ್ನಿ. ಇಬ್ಬರು ದಂಪತಿಗಳು ತಮ್ಮ ಉತ್ತರವನ್ನ ಕೊಟ್ಟಿದ್ದಾಯ್ತು. ಈಗ ಮೂರನೇ ದಂಪತಿಯನ್ನ ಕರೆಯುವಂತ ಸಮಯ. ಮೂರನೇ ದಂಪತಿ ಭಾರತಿ ಹಾಗೂ ಅರುಣ್ ಕುಮಾರ್. ನಿಮ್ಮ ಮೊದಲನೇ ಪ್ರಶ್ನೆ ಸರ್, ನಿಮಗೆ ಇದು ನಿಮ್ಮ ಹೆಂಡತಿಗೆ ಯಾವ ಸೀರೆ ಗಿಫ್ಟ್ ಕೊಡ್ತೀರಾ?
ಯಾವ ಸೀರೆಯನ್ನು ಗಿಫ್ಟ್ ಕೊಡ್ತೀರಾ? ಓಕೆ ಸರ್, ಒಂದು ಸೀರೆ ತೋರಿಸಿದ್ದಾರೆ. ಅದೇ ಸೀರೆ ಮೇಡಮ್ ತೋರಿಸಿದಾರಾ ಇಲ್ವಾ ಅನ್ನೋದನ್ನ ನಾವು ಆಮೇಲೆ ಕಂಪೇರ್ ಮಾಡಿ ನೋಡ್ತೀವಿ. ವಾ 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 ವಾ, ಚಪ್ಪಾಳೆ ಬರ್ತಾ ಇದೆ ಅಂತಂದ್ರೆ ಏನೋ ಇದೆ, ಆದ್ರೂ ಗೊತ್ತಿಲ್ಲ. ನಮ್ಮ ಆಡಿಯನ್ಸ್ ಒಂದೊಂದ್ಸಲ ಹಿಂಗ್ ಚಪ್ಪಾಳೆ ಆಗ್ಬಿಡ್ತಾರೆ, ಗೊತ್ತಾಗಲ್ಲ. ಸೊ ನೋಡೋಣ. ಎರಡನೇ ಪ್ರಶ್ನೆ, ಸಂಬಳ ಬಂದಾಗ ನಿಮ್ಮ ಗಂಡ ಯಾವ ವಸ್ತುವನ್ನ ಮನೆಗೆ ತರ್ತಾರೆ? ಇಲ್ಲಿರುವಂತ ಸಂಬಳ ಬಂದಿದ್ದ ದಿನ ಏನ್ ತರ್ತಾರೆ ಮನೆಗೆ ಅಂತ? ಟೈಮು ಮ್ಯಾಟರ್ ಆಗುತ್ತೆ ಇಲ್ಲಿ. ಅತಿ ಹೆಚ್ಚು ಕಡಿಮೆ ಸಮಯದಲ್ಲಿ ತೆಗಿಬೇಕು. ಉತ್ತರ ಕೊಟ್ಟಾಯ್ತು, ಯಾಕಂದ್ರೆ ಸರ್ರಿಗೆ ಗೊತ್ತು ಅವ್ರು ಏನ್ ತರ್ತಾರೆ ಅಂತ. ಮೇಡಮ್ ಅವರು ಕೂಡ ಆಲ್ರೆಡಿ ಉತ್ತರ ಕೊಟ್ಟಾಗಿದೆ. ಓಕೆ, ಅದೇ ಸರಿ ಉತ್ತರನ ಅಂತ ಆಮೇಲೆ ನೋಡೋಣ. ಕೊನೆಯ ಪ್ರಶ್ನೆ, ವೀಕೆಂಡ್ ಬಂದಾಗ ನಿಮ್ಮ ಗಂಡ ಏನ್ ಮಾಡ್ತಾರೆ? ಬರತ್ ತೋರಿಸಿ, ಪರವಾಗಿಲ್ಲ. ಸರ್ ಏನ್ ಮಾಡ್ತೀರಾ? ಬರ್ದು ತೋರಿಸಿ, ಸ್ವಲ್ಪ ದೊಡ್ಡಕ್ ಬರೀರಿ. ದಪ್ಪಕ್ ಬರೀರಿ. ಓಹೋ, ಅದ್ಭುತವಾಗಿ ಉತ್ತರ ಕೊಟ್ಟಿದ್ದಾರೆ ಸರ್. ಬರ್ದಿರೋದು ಕಾಣಿಸ್ತಾ ಇದೆ. ಇನ್ನು ಐತೆ, ಇಲ್ಲಿ ನಡೀತೈತೆ. ನಮ್ದು ಬರ್ದಿದ್ದಾರೆ ಆಲ್ರೆಡಿ. ಏನ್ ಮಾಡ್ತಾರೆ ವೀಕೆಂಡ್ ಬಂದ್ರೆ ಅಂತ. ಅಲ್ಲೇನ್ ಬರ್ದೋರೋ ಗೊತ್ತಿಲ್ಲ, ಇಲ್ಲಂತೂ ಭಾರಿ ಟೈಮ್ ತಗೊಂಡು ಒಳ್ಳೇದ್ ಬರ್ದವ್ರೆ. ಓಕೆ, ನೀವು ಕೊಟ್ಟಿರುವಂತ 3 ಉತ್ತರ ಸರಿಯಾದ ಉತ್ತರನ ಹೌದಾ ಅಲ್ವಾ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಈಗ ಈ ಸುತ್ತಿನಲ್ಲಿ ಕೊನೆಯ ದಂಪತಿಯನ್ನ ಕರೆಯುವಂತ ಸಮಯ. ಕೀರ್ತಿರಾಜ್ ಹಾಗೂ ಸುಪ್ರೀತಾ ದಂಪತಿ. ನಿಮ್ಮ ಮೊದಲನೇ ಪ್ರಶ್ನೆ, ಮಲಗುವ ಕೋಣೆಯಲ್ಲಿ ನಿಮ್ಮ ಯಜಮಾನರು ಯಾವ ವಸ್ತು ಇಲ್ಲದೆ ಮಲಗಲ್ಲ? ಅಂದ್ರೆ ನೀವು ಇಲ್ಲಿರೋ ಇಷ್ಟು ವಸ್ತುವಿನಲ್ಲಿ ಒಂದು ವಸ್ತು ಬೇಗ ಎತ್ತು ತೋರಿಸ್ಬೇಕು, ಟೈಮ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರೋ ವಸ್ತುಗಳಲ್ಲಿ ಯಾವ ವಸ್ತುನ ಜೊತೆಲಿ ಇಟ್ಕೊಳ್ಳದೆ ಮಲಗಲ್ಲ? ಓಕೆ ಸರ್, ತೋರ್ಸಾಯ್ತು. ಬಹಳ ಕ್ಯಾಲ್ಕುಲೇಷನ್ ಮಾಡಿದ್ರಾ? ಇಲ್ಲ, ಅವ್ರೇನೋ ಕನ್ಫ್ಯೂಸ್ ಆಗ್ತಿದಾರಂತೆ. ಟೈಮ್ ನೋಡ್ತಾ ಇದೆ, ತುಂಬಾ ಆಯ್ತು ಟೈಮ್. ಈಗ ನೀವು ಸರಿಯಾದ ಉತ್ತರ ಹೇಳಿದ್ರು, ತುಂಬಾ ಟೈಮ್ ತಗೊಂಡ್ರೆ ಅಲ್ಲಿ ರಾಂಗ್ ಆಗತ್ತೆ. ಓಕೆ, ಇವ್ರದ್ದು ಯಾವುದು ಇಲ್ಲ. ಓಕೆ, ಮುಂದಿನ ಪ್ರಶ್ನೆ, ನಿಮ್ಮ ಹೆಂಡತಿ ಯಾವ ವಸ್ತುನ ಗಿಫ್ಟ್ ಆಗಿ ಪಡೆಯೋದಕ್ಕೆ ಇಷ್ಟ ಪಡ್ತಾರೆ? ಇಲ್ಲಿರೋ ವಸ್ತುಗಳಲ್ಲಿ ಏನ್ ಕೊಟ್ರೆ ಇಷ್ಟ ಆಗುತ್ತೆ ಅವ್ರಿಗೆ? ಓಕೆ, ಮೇಡಮ್ ಅವ್ರು ಸೆಲೆಕ್ಟ್ ಮಾಡಾಯ್ತು ಸರ್. ಓ ಸರ್, ಒಂದು ಸೆಲೆಕ್ಟ್ ಮಾಡಿ ಈಗ ಚೇಂಜ್ ಮಾಡಿದ್ದಾರೆ. ಓಕೆ, ಇದನ್ನೇ ಲಾಕ್ ಮಾಡ್ತಾ ಇದೀವಿ ನಾವು. ಓಕೆ, ನಾವು ಇದನ್ನೇ ಲಾಕ್ ಮಾಡ್ತಾ ಇದೀವಿ. ಕೊನೆಯ ಪ್ರಶ್ನೆ, ನಿಮ್ಮ ಹೆಂಡತಿ ಯಾವ ಕಲರ್ ಬಳೆ ಇಷ್ಟ ಪಡ್ತಾರೆ? ಬರುತ್ತೋ? ಬಹಳ ಯೂನಿಕ್ ಆಗಿರೋ ಕಲರ್ ಬರ್ದಿದ್ದಾರೆ. ಮೇಡಮ್ಗೂ ಇದೇ ಫೇವ್ರೆಟ್. 3 ಪ್ರಶ್ನೆಗಳನ್ನ ಕೇಳಾಗಿದೆ, ಆದ್ರೆ ಉತ್ತರಕ್ಕೋಸ್ಕರ ನೀವು ಕಾಯ್ಬೇಕಾಗಿದೆ. ಈಗ ನಿಮ್ಮ ಪೋಡಿಯಂ ಹೋಗಿ ನಿಂತ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಓಕೆ, ಇವತ್ತಿನ ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಕೊನೆಯ ಸುತ್ತು ಮುಗಿದಿದೆ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡುವಂತ ಸಮಯ. ಅತಿ ಕಡಿಮೆ ಅಂಕನ ಯಾರು ತಗೊಂಡಿದ್ದಾರೋ ಅಲ್ಲಿಂದ ಶುರು ಮಾಡ್ತೀವಿ. ಸುಪ್ರೀತಾ ಕೀರ್ತಿರಾಜ್ ದಂಪತಿಗಳಿಗೆ ಬಂದಿರುವಂತ ಅಂಕ 0 ಸಂಪಾದನೆ ಈ ರೌಂಡ್ ನಲ್ಲಿ. ಭಾರತಿ ಅರುಣ್ ಕುಮಾರ್ ದಂಪತಿಗಳು 1 ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟು 50 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈಗ ಕವಿತಾ ಸೋಮಶೇಖರ್ ಅವರು ಆಕ್ಚುಲಿ ಅವ್ರು ಹೇಳಬೇಕು ಅಂತಂದ್ರೆ 2 ಪ್ರಶ್ನೆಗೆ ಉತ್ತರ ಕೊಟ್ರು, ಆದ್ರೆ ಒಂದನ್ನ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಸೊ ಕೇವಲ 50 ಅಂಕಗಳನ್ನ ಪಡ್ಕೊಂತಿದ್ದಾರೆ ಕವಿತಾ ಸೋಮಶೇಖರ್ ಅವರು. ಹಾಗೆ ನಮ್ಮ ಪ್ರಿಯಾಂಕಾ ಮಣಿಕಂಠ ದಂಪತಿಗಳು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಆದ್ರೆ ಅಷ್ಟೇ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 100 ಅಂಕ ಪಡ್ಕೊಂಡು ಈ ಒಂದು ಆದರ್ಶ ದಂಪತಿಗಳು ಕಾರ್ಯಕ್ರಮದ ಆದರ್ಶ ದಂಪತಿಗಳಾಗಿ ಹೊರ ಹೊಮ್ಮಿದ್ದಾರೆ. ಬರ್ಲಿ ಚಪ್ಪಾಳೆ. ಓಕೆ,
ಓಕೆ, ಈಗ ಈ ಸಮಯವನ್ನ ಇನ್ನಷ್ಟು ದುಪ್ಪಟ್ಟು ಖುಷಿಯಾಗಿ ಪರಿವರ್ತನೆ ಮಾಡುವಂತ ಸಮಯ. ಯಾಕಂದ್ರೆ ನಮ್ಮ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತ ಇವರು ಇನ್ನಷ್ಟು ದುಪ್ಪಟ್ಟು ಖುಷಿ ಪಡ್ಬೇಕು ಅಂತಂದ್ರೆ ಸೆಲ್ಫಿ ತಕ್ಕೊಬೇಕು. ಓಕೆ, ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರುವಂತಹ ನಮ್ಮ ಪ್ರಿಯಾಂಕಾ ಹಾಗೂ ಮಣಿಕಂಠ ದಂಪತಿಗಳು ಓಕೆ ನೀಟಾಗಿ ವಾಕ್ ಮಾಡ್ಕೊ ಬಂದು ಸೆಲ್ಫಿ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಸೂಪರ್ ಆಗಿರೋ ಸೆಲ್ಫಿಗೆ ಪೋಸ್ ಕೊಡಿ ಸರ್, ಬನ್ನಿ. ಈಗ ನಮ್ಮ ಆದರ್ಶ ದಂಪತಿಗಳಿಗೆ ವಿನ್ನರ್ ಆಗಿರೋದ್ರಿಂದ ಅವರ ಬಹುಮಾನಗಳನ್ನ ಉಡುಗೊರೆಯನ್ನ ಕೊಡುವಂತ ಸಮಯ ಬಂದ್ಬಿಡ್ಲಿ. ಬಹುಮಾನ ಆದರ್ಶ ದಂಪತಿಗಳು ಕಾರ್ಯಕ್ರಮದ ವತಿಯಿಂದ ಸಿಗ್ತಾ ಇದೆ. ನಮ್ಮ ಆದರ್ಶ ದಂಪತಿಗಳಿಗೆ ಈ ಒಂದು ಬಹುಮಾನ. ಹಾಗಾಗಿ ಸನ್ ಡೈರೆಕ್ಟ್ ಕಡೆಯಿಂದ ಉಚಿತವಾಗಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ನಿಮಗೆ ಗಿಫ್ಟ್ ಆಗಿದೆ, ದಯವಿಟ್ಟು ಸ್ವೀಕರಿಸಿ. ಓಕೆ, ಇವತ್ತಿನ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ನಿಮ್ಗೆ ನಾವು ಕೇಳೋದು ಇಷ್ಟೇ, ಹೇಗನ್ನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು ಸರ್ ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ. ಫಸ್ಟ್ ನನ್ನ ಹಸ್ಬೆಂಡಿಗೆ ಥ್ಯಾಂಕ್ಸ್. ಬೆಳಗ್ಗೆಯಿಂದ ಇಷ್ಟೋ ತನಕ ವೇಟ್ ಮಾಡಿದ್ರು. ನನ್ನ ಬರ್ತಡೇ ಇತ್ತು, ಬೆಳಗ್ಗೆಯಿಂದ ಇಲ್ಲೇ ಆಯಿತು, ಎಲ್ಲೂ ಹೊರಗಡೆ ಹೋಗಿಲ್ಲ. ಆದರೆ ಇಲ್ಲಿ ಆದರ್ಶ ದಂಪತಿಯಲ್ಲಿ ಭಾಗವಹಿಸಿ ಇದು ಏನು ಗಿಫ್ಟ್ ಮುಖ್ಯ ಅಲ್ಲ, ನಮಗೆ ಇಲ್ಲಿ ಬಂದು ಭಾಗವಹಿಸಿದ್ವಲ್ಲ ಅದಕ್ಕೆ ಭಾಳ ಖುಷಿ ಆಯಿತು. ನಾನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಬೆಳಗ್ಗೆಯಿಂದ ನನ್ನ ಜೊತೆಗೆ ನಮ್ಮ ಅತ್ತೆ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ಮೈದ್ನ ಎಲ್ಲರೂ ಬಂದು ಇಲ್ಲೇ ಕುತ್ಕೊಂಡಿದ್ದಾರೆ. ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೋಸ್ಕರ ಕಾಯ್ತಾ ಕೂತಿದ್ದಾರೆ. ಆದ್ರೆ ಇವತ್ತು ನೀವು ಈ ಕಾರ್ಯಕ್ರಮದಿಂದ ಆದರ್ಶ ದಂಪತಿಗಳಾಗಿ ಹೊರಗಡೆ ಹೋಗ್ತಿದ್ದೀರಾ. ಅವರಿಗೂ ಖುಷಿ, ನಿಮಗೂ ಖುಷಿ. ನಮ್ಮ ಅಜ್ಜ, ನಮ್ಮ ಅಜ್ಜಿ ಅವರೆಲ್ಲ, ನಾವು ಸಣ್ಣ, ನಮ್ಮಮ್ಮ ಇಲ್ಲ, ನಮ್ಮನ್ನೆಲ್ಲ ಸಾಕಿದ್ದವ್ರೆ. ನಮ್ಮ ಆಂಟಿ, ನಮ್ಮ ಅಂಕಲು ಎಲ್ಲ ನಾವು ತುಂಬದ ಕುಟುಂಬದಲ್ಲಿ ಬೆಳೆದವಳು. ನನಗೆ ತಾಯಿ ಇಲ್ಲ ಅನ್ನೋ ಕೊರತೆನೆ ಕೊಡ್ಲಿಲ್ಲ ನಮ್ಮ ಆಂಟಿ. ಸೊ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಮ್ಮ. ಓಕೆ, ಈಗ ಆದರ್ಶ ದಂಪತಿಗಳೇನೋ ಹೊರಹೊಮ್ಮಿದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಪ್ರತಿಯೊಬ್ಬ ದಂಪತಿನೂ ಕೂಡ ಬಹಳ ಅದ್ಭುತವಾಗಿ ಆಟ ಆಡಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಒಂದು ನೆನಪಿನ ಕಾಣಿಕೆ, ಒಂದು ಮೊಮೆಂಟೋ ಕೊಡ್ತಾ ಇದ್ದೀವಿ. ಓಕೆ, ಇದಿಷ್ಟು ಇವತ್ತಿನ ಸಂಚಿಕೆ ಆಗಿತ್ತು. ನೀವು ಕೂಡ ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೂರಿಂದ ಭಾಗವಹಿಸಬಹುದು. ಆದ್ರೆ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋನ ಕಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ. ನೀವು ನೋಡ್ತಾ ಇದ್ದೀರಾ ಆದರ್ಶ ದಂಪತಿಗಳು, ಪವರ್ಡ್ ಬೈ ನಂದಿನಿ ನ್ಯಾಚುರಲಿ ನ್ಯೂಟ್ರಿಷಿಯಸ್ ಮತ್ತು ಆಚಿ ಸಾಂಬಾರ್ ಪುಡಿ. ಟೇಕ್ ಕೇರ್, ಬೈ ಬೈ, ಸಿ ಯು.